ಕೋರೋಣ. ಅದೇ ರೀತಿಯಾಗಿ ತುಮಕೂರು ನಗರದ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಜ್ಯೋತಿ ಗಣೇಶ್ ಸರ್ ಅವರಿಗೆ ಚಪ್ಪಾಳೆಯೊಂದಿಗೆ ಗೌರವಪೂರ್ವಕವಾದಂತಹ ಸ್ವಾಗತವನ್ನ ಕೋರೋಣ. ನಂತರ ಬಿಜೆಪಿಯ ಜಿಲ್ಲಾಧ್ಯಕ್ಷರಾಗಿರುವಂತಹ ರವಿ ಹೆಬ್ಬಾಳ್ಕರ್ ಸರ್ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಗೌರವಪೂರ್ವಕವಾದಂತಹ ಸ್ವಾಗತವನ್ನ ಕೋರೋಣ. ಅದೇ ರೀತಿಯಾಗಿ ನಮ್ಮ ಬೆಂಗಳೂರು ವಿಭಾಗದ ಎಡಿಆರ್ಎಂ ಆಗಿರುವಂತಹ ಪ್ರವೀಣ್ ಕಾತರಕಿ ಸರ್ ಅವರಿಗೂ ಸಹ ಜೋರಾದ ಚಪ್ಪಾಳೆಯೊಂದಿಗೆ ಗೌರವಪೂರ್ವಕವಾದಂತಹ ಸ್ವಾಗತವನ್ನ ಕೋರೋಣ. ಸಂಘದ ಅಧ್ಯಕ್ಷರುಗಳು ದಯಮಾಡಿ ವೇದಿಕೆಗೆ ಬರಬೇಕಾಗಿ ಕೋರ್ತಾ ಇದ್ದೇನೆ. ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ದಯಮಾಡಿ ವೇದಿಕೆಗೆ ಬರಬೇಕಾಗಿ ಕೋರ್ತಾ ಇದ್ದೇನೆ. ಸರ್ ಇವರೇ ಸರ್ ಪರಶುರಾಮಯ್ಯ ಸರ್. ಇಂದಿನ ಈ ಒಂದು ಶುಭ ಸಂದರ್ಭದಲ್ಲಿ ಪಾದಚಾರಿಗಳ ಒಂದು ಸುರಕ್ಷಿತವಾದಂತಹ ಓಡಾಟಕ್ಕೋಸ್ಕರ ಮಾರುತಿ ನಗರದಲ್ಲಿ ಹಾಗೂ ಕ್ಯಾತ್ಸಂದ್ರದ ಹಳೆಯ ಲೆವೆಲ್ ಕ್ರಾಸಿಂಗ್ 36ರ ಬಳಿ ಒಂದು ಪಾದಚಾರಿಗಳ ಸಭೆಯ ನಿರ್ಮಾಣಕ್ಕಾಗಿ ನಿಮ್ಮೆಲ್ಲರ ಹೆಮ್ಮೆಯ ನಾಯಕರು ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಲವಾರು ರೈಲ್ವೆ ಯೋಜನೆಗಳನ್ನ ನಮ್ಮ ತುಮಕೂರಿನ ಜನತೆಗೆ ನೀಡುವುದರ ಮೂಲಕ ತುಮಕೂರು ನಗರವನ್ನು ಸಮಸ್ತ ರೀತಿಯಿಂದಲೂ ಅಭಿವೃದ್ಧಿಪಡಿಸಲು ಯಶಸ್ವಿಯಾಗುತ್ತಿರುವಂತಹ ನಾಯಕರಿಗೆ ಮತ್ತೊಮ್ಮೆ ಗೌರವಪೂರ್ವಕವಾದಂತಹ ಧನ್ಯವಾದಗಳನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಬೇಕಾಗಿ ಸನ್ಮಾನ್ಯ ಶ್ರೀ ವಿ ಸೋಮಣ್ಣ ಸರ್ ಅವರನ್ನು ಕೋರ್ತಾ ಇದ್ದೇನೆ. ಹಾಗೆ ಇನ್ನುಳಿದಂತಹ ಎಲ್ಲ ಗೌರವಾನ್ವಿತ ಗಣ್ಯರು ಅವರೊಂದಿಗೆ ಕೈ ಜೋಡಿಸಬೇಕಾಗಿ ಕೋರ್ತಾ ಇದ್ದೇನೆ. सभी संस्कार नहीं यस होना चाहिए. खड़े खड़े थे खड़े थे फैन ऑफ ಮಾಡ್ರಪ್ಪ फैन ऑफ ಮಾಡಿ फैन ऑफ ಮಾಡಿ ಇದು ಪರವಾಗಿಲ್ಲ ಇದು ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಮಾತು ಮನಗಳಿಂದ ತತ್ತ ಮೀರಿದ ಮಾತು ಮನಗಳಿಂದ ಸಾತಿ ಸಾಯದ ನೀರು ಪಾದಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಓಂ ಕೃತಂಚ ಸ್ವಾಧ್ಯಾಯ ಪ್ರವಚನೆ ಕೃತಂಚ ಸ್ವಾಧ್ಯಾಯ ಪ್ರವಚನೆ ಚ ಓಂ ಶಾಂತಿ ಶಾಂತಿ ಶಾಂತಿ. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಒಂದು ದೈವಿಕ ಕಳೆಯನ್ನು ನೀಡಿದಂತಹ ಎಲ್ಲ ಗೌರವಾನ್ವಿತ ಗಣ್ಯರು ಹಾಗೂ ಅತಿಥಿಗಳಿಗೆ ತುಂಬಾ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗೌರವಾನ್ವಿತ ಗಣ್ಯರು ಹಾಗೂ ಗೌರವಾನ್ವಿತ ಅತಿಥಿಗಳು, ಮಾಧ್ಯಮ ವರ್ಗದವರಿಗೂ ಹಾಗೂ ಅಧಿಕಾರಿ ವರ್ಗದವರಿಗೂ ಹಾಗೂ ಹಿರಿಯರಿಗೂ ಮತ್ತು ಸಮಸ್ತ ನಾಗರಿಕರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗೌರವಾನ್ವಿತ ಗಣ್ಯರಿಗೆ ಶಾಲು ಹಾಗೂ ಹೂಗುಚ್ಚುಗಳನ್ನು ನೀಡೋಣ. ಮೊದಲನೇದಾಗಿ ನಿಮ್ಮೆಲ್ಲರ ಹೆಮ್ಮೆಯ ನಾಯಕರು, ತುಮಕೂರು ಲೋಕಸಭಾ ಕ್ಷೇತ್ರದ ಸಂಸದರು ಹಾಗೂ ಪ್ರಸ್ತುತ ಭಾರತ ಸರ್ಕಾರದ ರೈಲ್ವೆ ಸಚಿವಾಲಯ ಹಾಗೂ ಜಲಶಕ್ತಿ ಸಚಿವಾಲಯದ ರಾಜ್ಯ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ವಿ ಸೋಮಣ್ಣ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ರೈಲ್ವೆ ಇಲಾಖೆಯ ವತಿಯಿಂದ ತುಂಬು ಹೃದಯದ ಹಾಗೂ ಗೌರವಪೂರ್ವಕವಾದಂತಹ ಒಂದು ಸ್ವಾಗತವನ್ನ ಕೋರೋಣ. ಅದೇ ರೀತಿಯಾಗಿ ನಮ್ಮ ತುಮಕೂರು ನಗರದ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಜಿ ಬಿ ಜ್ಯೋತಿ ಗಣೇಶ್ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಒಂದು ಗೌರವಪೂರ್ವಕವಾದಂತಹ ಸ್ವಾಗತವನ್ನ ಕೋರೋಣ ಜೋರಾದ ಚಪ್ಪಾಳೆಯೊಂದಿಗೆ. ಅದೇ ರೀತಿಯಾಗಿ ನಮ್ಮ ತುಮಕೂರು ಗ್ರಾಮೀಣದ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಬಿ ಸುರೇಶ್ ಗೌಡ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಗೌರವಪೂರ್ವಕವಾದಂತಹ ಸ್ವಾಗತವನ್ನ ಕೋರೋಣ.
ನಂತರ ಬಿಜೆಪಿಯ ಜಿಲ್ಲಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ರವಿ ಹೆಬ್ಬಾಳ್ಕರ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಜೋರಾದ ಚಪ್ಪಾಳೆಯೊಂದಿಗೆ ಗೌರವಪೂರ್ವಕವಾದಂತಹ ಸ್ವಾಗತವನ್ನ ಕೋರೋಣ. ಈ ವೇದಿಕೆಗೆ ಆಗಮಿಸಿರುವಂತಹ ಎಲ್ಲ ಗೌರವಾನ್ವಿತ ಹಾಗೂ ಗಣ್ಯರಿಗೂ ಹಾಗೂ ಗೌರವಾನ್ವಿತ ಅತಿಥಿಗಳನ್ನ ಸ್ವಾಗತಿಸಲಿದ್ದಾರೆ ನಮ್ಮ ಬೆಂಗಳೂರು ವಿಭಾಗದ ಎಡಿಆರ್ಎಂ ಸರ್ ಆಗಿರುವಂತಹ ಪ್ರವೀಣ್ ಕಾತರಕಿ ಸರ್ ಅವರು. ಎಲ್ಲರಿಗೂ ನಮಸ್ಕಾರ. ಸನ್ಮಾನ್ಯ ಕೇಂದ್ರ ರೈಲ್ವೆ ಜಲಶಕ್ತಿ ರಾಜ್ಯ ಸಚಿವರಾದ ಶ್ರೀ ವಿ ಸೋಮಣ್ಣ ಸರ್ ಅವರೇ, ಸನ್ಮಾನ್ಯ ತುಮಕೂರು ನಗರ ವಿಧಾನಸಭಾ ಸದಸ್ಯರಾದ ಶ್ರೀ ಜಿ.ಬಿ. ಜ್ಯೋತಿ ಗಣೇಶ್ರವರೇ, ಸನ್ಮಾನ್ಯ ತುಮಕೂರು ಗ್ರಾಮೀಣ ವಿಧಾನಸಭಾ ಸದಸ್ಯರಾದ ಶ್ರೀ ಬಿ ಸುರೇಶ್ ಗೌಡರವರೇ, ಶ್ರೀ ರವಿ ಅವರೇ, ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಎರಡು ಇದ್ದೀವಿ. ಸರ್ ನಾವು ಪಾದಚಾರಿ ಸಬ್ವೆಗಳನ್ನ ಮಾಡ್ತಾ ಇದ್ದೀವಿ. ನಾವು ಎಲ್ಲ ವತಿಯಿಂದ ಸರ್ಗೆ ತುಂಬು ಹೃದಯ ಸ್ವಾಗತವನ್ನು ನಾನು ಅವರಿಗೆ ಹಾಗೂ ಸುರೇಶ್ ಗೌಡ ನಾನು ವತಿಯಿಂದ ಹಾಗೆ ರವಿ ರೈಲ್ವೆ ವತಿಯಿಂದ ಹಾಗೂ ಸಮಸ್ತ ನಾಗರಿಕ ಬಂಧುಗಳ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಸ್ಥಾಪನೆ ಮಾಡಿದ ಸಂಸದರು, ಜಾತಿಯ ಸಚಿವರು, ಸಾವಿರಾರು ಇರಲಿಲ್ಲ. 2 ವರ್ಷದಲ್ಲಿ ಸಾಧ್ಯ ಆಗುತ್ತೆ ಅಂತ ಅಂದ್ರೆ ಇಚ್ಛಾಶಕ್ತಿ ಮತ್ತೆ ಛಲ ಇದ್ರೆ ಮಾತ್ರ ಸಾಧ್ಯ. ಆ ಛಲ ಬಿಡದಲ್ಲೇ ಇತ್ತು. ಇವತ್ತಿನ ಮತ್ತೊಬ್ಬರು ನಮ್ಮ ಶಾಸಕರು, ನಗರ ಶಾಸಕ ಆತ್ಮೀಯರಾದಂತ ಜ್ಯೋತಿ ಗಣೇಶ್, ಪ್ರವೀಣ್ ಇಲಾಖೆಯ ಎಡಿ ಎನ್ ಮುಂದೆ ಕೂತಿರುವಂತ ಎಲ್ಲ ನಮ್ಮ ಸಾರ್ವಜನಿಕರೇ, ಸೋಮಣ್ಣವ್ರು ಬಂದಿದ್ರೆ ನಾವು ಗೆಲ್ಲಿಸ್ಬೇಕು ಅಂತ ಒಂದು ಹೋರಾಟ ಮಾಡಿ ಗೆಲ್ಲಿಸ್ದು.
ಜಗದೀಶ್ ಸೋಮಣ್ಣವರು ಕೇಂದ್ರದಲ್ಲಿ ಸಚಿವ ಆಗ್ತಾರೆ ಅಂತ ನಾವು ಯಾರು ಸೋಮಣ್ಣವ್ರಿಗೆ ಸಚಿವ ಸ್ಥಾನ ಸಿಗ್ಬೇಕು ಅಂತ ಹೇಳಿ ನಾವೆಲ್ಲರೂ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದು. ಆದರೆ ನಮ್ಮ ಪ್ರಾರ್ಥನೆ ಈ ಜನಗಳ ಭಗವಂತ ಮೋದಿ ಆಶೀರ್ವಾದದಿಂದ ಸೋಮಣ್ಣರಾಗಿ ಸಚಿವರಾಗಲಿ ಯಾವ ಖಾತೆ ಬರುತ್ತೆ ಒಂದು ಪ್ರಶ್ನೆ ಇತ್ತು. ಅದಾದ್ಮೇಲೆ ಜಲಸಂಪನ್ಮೂಲ ಸಿಕ್ತು. ನಮ್ಮ ಮಾಡಿ 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 ಅಂತ ಹೇಳಿ ಅವ್ರ ಚಪ್ಪಲಿ ಎಲ್ಲ ಆಗಿರ್ಲಿಲ್ಲ. ಆದ್ರೆ ಇವತ್ತು ಒಂದು ಸಲ ರೈಲ್ ಬಂದು ಅಂದ್ರೆ ಜನ ಎಷ್ಟೋ ಜನ ಸತ್ತೋಗ್ತಾರೆ. ಸಮಯ ಎಷ್ಟೋ ಸಲ ಇರ್ತವೆ. ಒಂದ್ಸಲಿ ಗೇಟ್ ಹಾಕಿದ್ರೆ 4 ಇಟ್ಟರೆ ಅಟ್ ಎ ಟೈಮ್ ಹೋಗ್ತವೆ. ಈಗ 5 ನಿಮಿಷಕ್ಕೆ ಹೋಗ್ತವೆ ಇಲ್ಲಿ. ಅದನ್ನ ಇವತ್ತು ಸೋಮಣ್ಣವರು ಒಂದು ಆಗಿ ಕೆಲಸನೂ ಆಗ್ತಿದೆ ಅಂತೇಳಿ. ಇನ್ನೇನು ಮೈದಾಳದ್ದು ಇನ್ನೊಂದು 6 ತಿಂಗಳಲ್ಲಿ ಮುಗಿಸೇ ಬಿಡ್ತಾರೆ. ಮೈದಾಳ ನಮ್ಗೆ ತುಂಬಾ ದುರ್ಗ ಅದು ಇನ್ನೊಂದು ನರೇಂದ್ರ ಮೋದಿ ಅವ್ರನ್ನೇ ಕರ್ಕೊಂಡು ಉದ್ಘಾಟನೆ ಮಾಡಿಸ್ಬೇಕು ಅಂತ ಸೋಮಣ್ಣವ್ರು ಸಂಕಲ್ಪ ತೊಟ್ಟಿದ್ದಾರೆ. 2027 ಮುಗಿಸ್ತಾರೆ ಸೋಮಣ್ಣವರು. ಹಾಗೆ ತುಮಕೂರು ಟು ದಾವಣಗೆರೆ ಅದು ಕೂಡ 2027. 5 ವರ್ಷದಲ್ಲಿ ಸೋಮಣ್ಣ ಟರ್ಮ್ ಇದೆ ರೈಲ್ವೆ. ನಾನು ಒಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದಿಷ್ಟೇ, ಅವ್ರಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರನ್ನ ನಾವಂತೂ ನೇರವಾಗಿ ಭೇಟಿ ಮಾಡೋಕ್ಕಾಗಲ್ಲ, ಮಾಧ್ಯಮದ ಮುಖಾಂತರ ಸೋಷಿಯಲ್ ಮೀಡಿಯಾ ಮುಖಾಂತರ ವಿನಂತಿ ಮಾಡಬೇಕು. ಮುಂದಿನ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನಲ್ಲಿ ಸೋಮಣ್ಣವ್ರನ್ನ ಒಂದು ಕ್ಯಾಬಿನೆಟ್ ದರ್ಜೆಯ ಸಚಿವರನ್ನಾಗಿ ಮಾಡಬೇಕು. ಏನಾದರೂ ಡೆಲ್ಲಿ ತರ ಬೆಳಿಬೇಕು ಅಂದ್ರೆ ಸೋಮಣ್ಣನವರು ಇನ್ನೂ ಹೆಚ್ಚಿನ ಅಧಿಕಾರ ಸಿಕ್ಕಿದ್ರೆ ಇಡೀ ತುಮಕೂರು, ಇಡೀ ಕರ್ನಾಟಕ ತಿರುಗಿ ನೋಡಬೇಕು ತುಮಕೂರು ಜಿಲ್ಲೆ. ಆ ರೀತಿ ಅಭಿವೃದ್ಧಿಯನ್ನ ಮಾಡುವಂತ ಒಂದು ದಾಪುಗಾಲನ್ನ ಸೋಮಣ್ಣವ್ರು ಇಡ್ತಿದ್ದಾರೆ. ಬರೀ ರೈಲ್ವೆ ಮತ್ತೆ ಜಲಶಕ್ತಿಯಲ್ಲಿಲ್ಲ, ಇವತ್ತು ಚೆಕ್ ಡ್ಯಾಮ್ಗಳು ಅವ್ರ ಇಲಾಖೆಯಲ್ಲಿ ಅವ್ರಿಗೆ ಏನೇನು ಬರುತ್ತೋ, ಮಧುಗಿರಿ, ಕೊರಟಗೆರೆ ಈ ಕಡೆ ಬರಡು ಭೂಮಿ ಆಗಿತ್ತು. ಇವತ್ತು ಎಷ್ಟು ಚೆಕ್ ಡ್ಯಾಮ್ಗಳು ಬಂದಿವೆ ಅಂತ ಹೇಳಿದ್ರೆ, ಅವರು ಅಧಿಕಾರ ತಗೊಂಡ್ಮೇಲೆ ಸುಮಾರು ಒಂದು 500 ಕೋಟಿಯಷ್ಟು ಹೋದ ವರ್ಷ ಬಡ್ಜೆಟ್ ಅಲ್ಲಿ ಅನುದಾನವನ್ನ ಮಧುಗಿರಿ, ಕೊರಟಗೆರೆ, ತುಮಕೂರು ಗ್ರಾಮಾಂತರ, ಚಿಕ್ಕನಾಯಕನಹಳ್ಳಿ, ಗುಬ್ಬಿ ಈ ಭಾಗದಲ್ಲಿ ಕೊಟ್ಟಿದ್ದಾರೆ. ಈ ವರ್ಷ ಕೂಡ 500 ಕೋಟಿ ಸಂಕಲ್ಪ ಮಾಡಿದ್ದಾರೆ. ಮುಂಚೆ 1 ರೂಪಾಯಿ ಹಣನೂ ಬರ್ತಿರ್ಲಿಲ್ಲ. ಅವೆರಡು ಇಲಾಖೆಯಲ್ಲೂ ಕೂಡ ತುಮಕೂರು ಜಿಲ್ಲೆ ಪ್ರೋಗ್ರೆಸ್ ತಗೊಂಡ್ರೆ 190 ಭಾಗ ಅಂತರ್ಜಲ ಅಭಿವೃದ್ಧಿ ಇರ್ಬೋದು, ರೈಲ್ವೆ ಇಲಾಖೆಯಲ್ಲಿ ಇರ್ಬೋದು, ಮತ್ತೆ ರಾಷ್ಟ್ರೀಯ ಹೆದ್ದಾರಿ ನೋಡಿ. ನಮ್ಮಲ್ಲೊಂದು ಬೈಪಾಸ್ ಮಾಡಿದ್ರು, ಅದು ಸುಮಾರು ದಿನಗಳಿಂದ ನೆನೆಗುದ್ದಿಗೆ ಬಿದ್ದಿತ್ತು. ದಾವಸ್ಪೇಟೆ, ನಂದಿಹಳ್ಳಿಯಿಂದ ಹಿಡಿದು ಇಂಡಸ್ಟ್ರಿಯಲ್ ವಸಂತ ನರಸಾಪುರದವರೆಗೆ ಸುಮಾರು 3,000 ಕೋಟಿ ಸರ್ಕಾರನೇ ಹಣ ಕೊಡ್ತಿತ್ತು. ಎಲ್ಲವೂ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಕೊಡೋ ಥರ ಮಾಡಿ ತುಮಕೂರು ಬೆಂಗಳೂರಿಗೆ ಒಂದು ರೀತಿಯಲ್ಲಿ ಬೆಳೆದು ನಿಲ್ಬೇಕಾದ್ರೆ ರಸ್ತೆಗಳು ಬಹಳ ಮುಖ್ಯ ಅಂತೇಳಿ ಸುಮಾರು 3,000 ಅನುದಾನವನ್ನು ತಂದುಕೊಟ್ರು. ಯಾರು 3,000 ಕೋಟಿ ಇಲ್ಲ 300 ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿ ಏನಪ್ಪಾ ಇದೆ ಅಂದ್ರೆ, ಈ ಬಿಟ್ಟಿ ಬಾಗಿಗಳು ಕೊಟ್ಟು ನಮಗೆ ಒಂದು ಕುಡಿಯೋ ನೀರು ಇವತ್ತು ಹಾಹಾಕಾರ. ಬೋರ್ವೆಲ್ಗಳಿಗೆ ಒಂದು ಬೋರ್ವೆಲ್ಗೆ ಹಣ ಸಿಗ್ತಿಲ್ಲ ನಮ್ಮಲ್ಲಿ ಸರ್ಕಾರದಲ್ಲಿ, ಇವತ್ತು ರಾಜ್ಯ ಸರ್ಕಾರದಲ್ಲಿ ಆ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಆದರೆ ಕೇಂದ್ರ ಸರ್ಕಾರ, ಸಿದ್ದರಾಮಯ್ಯನವರು ಕೇಳ್ತಾರೆ ಕೇಂದ್ರ ಸರ್ಕಾರ ಸಾಲ ಮಾಡಿಲ್ವಾ ಅಂತ. ಕೇಂದ್ರ ಸರ್ಕಾರ ಸಾಲ ಮಾಡಿ ಈ ರೈಲ್ವೆ, ನೀರಾವರಿ ಈ ಥರ ಯೋಜನೆಗಳಿಗೆ ಹಣ ಕೊಡುತ್ತೆ ಹೊರತು ಯಾರೋ ಶ್ರೀಮಂತರಿಗೆ ಹೋಗಿ ಭಾಗ್ಯಲಕ್ಷ್ಮಿ ಕೊಡಲ್ಲ, ಬಸ್ ಫ್ರೀ ಕೊಡಲ್ಲ, 2,000 ರೂಪಾಯಿ ಹಣ ಶ್ರೀಮಂತರಿಗೆ ಕೊಡಲ್ಲ. ಆದರೆ ಇಲ್ಲಿ ಸಿದ್ದರಾಮಯ್ಯನವರು
ನನಗೂ 2,000 ಕೊಡ್ತೀನಿ ಅಂತಾರೆ, ನನ್ನ ಹೆಂಡ್ತಿಗೂ, ಸಿದ್ದರಾಮಯ್ಯನ ಹೆಂಡ್ತಿಗೂ 2,000 ಕೊಡ್ತೀವಿ ಅಂತಾರೆ. ಈ ಥರ ಕೊಟ್ಟರೆ ಸರ್ಕಾರ ಉಳಿಯುತ್ತಾ? ಅದರಿಂದ ನಮ್ಮ ಸನ್ಮಾನ್ಯ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಇವತ್ತು ಸರ್ವತೋಮುಖ ಅಭಿವೃದ್ಧಿಗೆ ಭಾರತ ದೇಶವನ್ನು ಕೊಂಡೋಗ್ತಿದ್ದಾರೆ. ಭಾರತ ದೇಶ ವಿಶ್ವದಲ್ಲೇ ಇನ್ನು ಒಂದು 2 ವರ್ಷ 2047ಕ್ಕೆ ಇಡೀ ವಿಶ್ವಕ್ಕೆ 1ನೇ ಸ್ಥಾನಕ್ಕೆ ತಂದು ನಿಲ್ಲಿಸಬೇಕು ಅಂತ ಸಂಕಲ್ಪದ ಅಡಿ ನಮ್ಮ ಸರ್ಕಾರ ನಡೀತಾ ಇದೆ. ಇಡೀ ದೇಶದ ಇವತ್ತು ಪ್ರಪಂಚದ ತಲಾ ಆದಾಯಗಳನ್ನು ತೆಗೆದ್ರೆ ಇವತ್ತು ಭಾರತ ದೇಶ ವಿಶ್ವದಲ್ಲಿ 4ನೇ ಸ್ಥಾನಕ್ಕೆ ಜಪಾನನ ಹಿಂದಿಕ್ಕಿ ನಾವಿವತ್ತು ಮುಂದೆ ಹೋಗಿದ್ದೇವೆ. ಏನಿವತ್ತು ಅಮೆರಿಕ ರಾಷ್ಟ್ರಗಳನ್ನು ಬಿಟ್ಟರೆ, ಯುರೋಪಿನ ರಾಷ್ಟ್ರಗಳನ್ನು ಬಿಟ್ಟರೆ ಭಾರತ ದೇಶ 3ನೇ ಸ್ಥಾನದಲ್ಲಿ ತಂದು ಇವತ್ತು ನಿಲ್ಲಿಸಿದ್ದಾರೆ ಅಂತ ಹೇಳಿದ್ರೆ ನಮ್ಮ ದೇಶದ ತಾಕತ್ ಯಾವ ರೀತಿ ಇದೆ ಅನ್ನೋದಕ್ಕೆ ನರೇಂದ್ರ ಮೋದಿಯವರೇ ಸಾಕ್ಷಿ. ಅದರಿಂದ ಇಂಥ ಒಂದು ಒಳ್ಳೆಯ ಕೆಲಸವನ್ನು ಸೋಮಣ್ಣವ್ರು ಮಾಡ್ತಾವ್ರೆ. CSR ಫಂಡ್ಗಳ ಅವ್ರ ಇಲಾಖೆ ಎಲ್ಲ ಬಿಟ್ಟು CSR ಫಂಡು ಈ ಇಂಡಸ್ಟ್ರಿಯಲ್ಲಿ 2% ಇರುತ್ತೆ, ಸೆಸ್ ಹಾಕಿದ್ದಾರೆ ಅಂದರೆ ಇನ್ಕಮ್ ಇಟ್ಟಿರ್ತಾರೆ. ಕಾರ್ಮಿಕರ ಪರಿಶ್ರಮದ ಹಣ 2%, ಬೇರೆ ಬೇರೆ ಯೋಜನೆಗಳಿಗೆ, ಶಾಲೆಗಳಿಗೆ, ಕುಡಿಯೋ ನೀರಿನ ಅದರಲ್ಲೂ ಕೂಡ ಇವತ್ತು ತುಮಕೂರು ಜಿಲ್ಲೆಗೆ ಸುಮಾರು ಒಂದು 100 ವಾಟರ್ ಫಿಲ್ಟರ್ಗಳನ್ನು ಗ್ರಾಮಗಳಿಗೆ ಹಾಕುವಂಥ ವ್ಯವಸ್ಥೆಯನ್ನು ಕೂಡ ಇವತ್ತು ಮಾಡಿದ್ದಾರೆ. ನನಗೂ ಕೂಡ CSR ಫಂಡಲ್ಲಿ ಬೇರೆ ಬೇರೆ CR ಕೊಡಿಸಿರೋದು ಬೇರೆ, 1,000 ಕೋಟಿ ಅನುದಾನ ನಮ್ಮ ರಸ್ತೆ ಕೊಡಿಸಿರೋದು ಬೇರೆ. ಇವತ್ತು ಕೂಡ ಟೊಯೋಟಾ ಅಂತ ಒಂದು ಕಂಪನಿಯಲ್ಲಿ ಒಂದು ನಾಗಲಿ ಸಿದ್ಧಗಂಗಾ ಶಿವಕುಮಾರ ಡಾಕ್ಟರ್ ಮಹಾಸ್ವಾಮಿಗಳಾದಂಥ ಶಿವಕುಮಾರ ಸ್ವಾಮೀಜಿಗಳು ಓದಿರೋ ಶಾಲೆ ನಾಗವಲಿ ಶಾಲೆ, ಆ ನಾಗವಲಿ ಶಾಲೆ ಅನುದಾನವನ್ನು, ವಿಶೇಷವಾಗಿ ಅನುದಾನವನ್ನು CSR ಫಂಡ್ ಮುಖಾಂತರ ಕೊಡಿಸಿದ್ದಾರೆ. ರಾಜ್ಯ ಸರ್ಕಾರದ ಹಣ ಇಲ್ಲ ಅಂದಾಗ CSR ಕಡೆಯಿಂದ ಕೊಡಿಸ್ತಾರೆ. ಸ್ವಾಮೀಜಿಯವರ ಓದಿದಂಥ ಶಾಲೆ ಅವರ ಒಂದು ಹೆಜ್ಜೆ ಗುರುತು ನಾಗವಲಿಲಿ ಅಂತೇಳಿ ಈ ರೀತಿ ಕೆಲಸ ಮಾಡೋರು ನಾನು ಎಷ್ಟೋ ಜನ ನೋಡಿದ್ದೆ. ಅದರ ನಂತರ ಯಾರಾದ್ರೂ ಒಳ್ಳೆ ಕೆಲಸ ಮಾಡೋರು ನೋಡಿದ್ದು ಅಂತ ಹೇಳಿದ್ರೆ ಅದು ಸನ್ಮಾನ್ಯ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಮುಂದೆ ಇನ್ನ 3 ವರ್ಷ ಅವಧಿಯಲ್ಲಿ ಸೋಮಣ್ಣವ್ರಿಗೆ ಕ್ಯಾಬಿನೆಟ್ ದರ್ಜೆಯ ರಾಷ್ಟ್ರ ಮಟ್ಟದಲ್ಲಿ ಇನ್ನೂ ಹೆಚ್ಚಿನ ಶಕ್ತಿ ಕೊಡುವಂತ ಕ್ಯಾಬಿನೆಟ್ ಏನಾದ್ರು ಸಿಕ್ಕಿದ್ರೆ ಬಿಡಿ, ಇಡೀ ಕ್ಯಾಬಿನೆಟ್ ದುಡ್ಡು ಇಲ್ಲೇ ಇರೋದನ್ನ ಹೋಗಿಲ್ಲ, ಅದು ಇಡೀ ತುಮಕೂರು ಜಿಲ್ಲೆಗೆ ಇರೋದು. ಅದರಿಂದ ಬೇಗ ಭಗವಂತ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡಿ ಇವತ್ತು ಬಹಳ ದಿನಗಳ ಹಿಂದೆ ಸುರಕ್ಷಿತವಾಗಿರುವಂತ ಒಂದು ಪಾದಾಚಾರಿ ಮಾರ್ಗವನ್ನ ಈ ಭಾಗದ ಜನರಿಗೆ, ವಿಶೇಷವಾಗಿ ಈ ಜನ ಎಲ್ಲರೂ ಬಹಳ ಮುಖ್ಯ ಇರುತ್ತೆ. ಒಂದೊಂದು ನಿಮಿಷನೂ ಯೋಚನೆ ಮಾಡ್ತಾರೆ ಅಧಿಕಾರಿಗಳು. ಅಂಥವ್ರಿಗೆ ಇದೊಂದು ಪಾದಾಚಾರಿ ಮಾರ್ಗವನ್ನು ಮಾಡಿಕೊಟ್ಟಿದ್ದಕ್ಕೆ ನಾನು ಸೋಮಣ್ಣವ್ರಿಗೆ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಅಧಿಕಾರ ವಹಿಸಿಕೊಂಡಂತಹ ಕೆಲವು ದಿನಗಳಲ್ಲಿ ಜನಮನಗಳಲ್ಲಿ ಅಚ್ಚಳಿಯದೆ ಉಳಿಯುವಂತಹ ಕೆಲಸಗಳನ್ನು ಮಾಡ್ತಿರುವಂತಹ ಸನ್ಮಾನ್ಯ ಸೋಮಣ್ಣ ಬಗ್ಗೆ ಹೇಳಿದಂತಹ ಸುರೇಶ್ ಗೌಡ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಬಸವೇಶ್ವರ ಬಡಾವಣೆಯ ಬಸವಪಟ್ಟಣದ ಸೇವಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಪರಶುರಾಮಯ್ಯ ಸರ್ ಅವರು ಗೌರವ ಸಮರ್ಪಣೆಯ ಮಾತುಗಳನ್ನ ಆಡಬೇಕಾಗಿ ಕೋರ್ತಾ ಇದ್ದೇನೆ. ನಡೆದಾಡುವ ದೇವರು ಶಿವಕುಮಾರ ಸ್ವಾಮೀಜಿಯವರನ್ನು ನೆನೆಯುತ್ತಾ ಸಿದ್ಧಗಂಗಾ ಕ್ಷೇತ್ರದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಸ್ವಾಮಿಗಳನ್ನ ಮನದಲ್ಲಿ ನೆನೆಯುತ್ತಾ ವೇದಿಕೆ ಮೇಲಿರ್ತಕ್ಕಂಥ ಗೌರವಾನ್ವಿತ ಜನಪ್ರಿಯ ರೈಲ್ವೆ ಮಂತ್ರಿಗಳು, ನಮ್ಮ ನೆಚ್ಚಿನ ಲೋಕಸಭಾ ಸದಸ್ಯರು ಆಗಿರ್ತಕ್ಕಂಥ ಶ್ರೀಯುತ ಸೋಮಣ್ಣನವರು, ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸುರೇಶ್ ಗೌಡ್ರೆ, ಶಾಸಕರಾಗಿರ್ತಕ್ಕಂಥ ಜ್ಯೋತಿ ಗಣೇಶ್ರವರೇ, ತುಮಕೂರು ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ರವಿ ಹೆಬ್ಬಾಕರ್ ಅವರೇ, ಹಾಗೂ ಪ್ರವೀಣ್ ಕಾತರಿಗಿಯವರೇ, ರೈಲ್ವೆ ಅಧಿಕಾರಿಗಳು, ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳೇ, ಹಿರಿಯರೇ ಮತ್ತು ಸಹೋದರಿಯರೇ, ಇವತ್ತು ನನಗೆ ಹೇಳ್ತಾ ಇದ್ದೀನಿ, ನಮ್ಮ ಈ ಒಂದು ಬಸವೇಶ್ವರ ಬಡಾವಣೆ ಮತ್ತು ಬಸವಪಟ್ಟಣ ಏನು ವಸತಿ ಇದೆ, ಇದಕ್ಕೆ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ದಿನ ಅಂತ ಹೇಳ್ಬಿಟ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಮಾನ್ಯ ಶಾಸಕರು ಹೇಳಿದರು ಎಷ್ಟು ಕೆಲಸವನ್ನು ನಮ್ಮ ಸೋಮಣ್ಣ ಸರ್ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು. ಯಾಕೆಂದರೆ ನಮಗೆ ಈ ಒಂದು 2 ಬಸವಣೆ ಇನ್ನು ಬಡಾವಣೆಯನ್ನು ಬೆಳೀತಾ ಇದೆ, ಇನ್ನೂ ಆ ಕಡೆ 2-3 ಎಕ್ಸ್ಟೆನ್ಷನ್ಸ್ ಎಲ್ಲ ಆಗ್ತಾ ಇದೆ ಎಲ್ಲನೂ. ಆದರೂ ಕೂಡ ಇರ್ತಕ್ಕಂಥದ್ದು ಒಂದೇ ಒಂದು ಮುಖ್ಯ ದ್ವಾರ. ಅಲ್ಲಿ ಏನಾಗಿದೆ ಅಂತಂದ್ರೆ ಈಗ ಫ್ಲೈಓವರ್ ಆದಮೇಲೆ ಜಾತ್ರೆ ಮತ್ತು ಶಿವಕುಮಾರ ಸ್ವಾಮೀಜಿಗಳ
ಜನ್ಮದಿನದಂದು ಅಲ್ಲಿ ಒಂದು ಬ್ಲಾಕ್ ಮಾಡಿಬಿಟ್ಟಾರೆ ರೋಡನ್ನು. ಆ ಬ್ಲಾಕ್ ಮಾಡಿದ್ರೆ ನಾವು ಒಳಗೆ ಬರೋದು ಭಾಳ ಕಷ್ಟ ಆಗುತ್ತೆ. ಎಷ್ಟು ಬೇಡ್ಕೊಂಡ್ರು ಪೊಲೀಸರು ನಮ್ಮನ್ನು ಒಳಗಡೆ ಬಿಡಲ್ಲ. ಅಷ್ಟು ಕಷ್ಟವನ್ನು ನಾವು ಅನುಭವಿಸ್ತಾ ಇದ್ವಿ. ಅದನ್ನೆಲ್ಲ ಕಷ್ಟವನ್ನು ನಮ್ಮ ಮಾನ್ಯ ಶಾಸಕರು ಹೇಳಿದ್ದಾರೆ. ಆದರೆ ಆ ಒಂದು ನಾವು ಇದನ್ನು ಈಗಾಗಲೇ ಏನೋ ಮೊದಲೊಂದು ಗೇಟ್ ಇತ್ತು, ಅದು ಎಲ್ಲರಿಗೂ ಮರ್ತೇ ಹೋಗಿತ್ತು. ನಾವೆಲ್ಲ ನಮ್ಮ ಸಮಸ್ತ ನಾಗರಿಕರೆಲ್ಲ ಕುಳಿತುಕೊಂಡು ಯೋಚನೆ ಮಾಡಿದಾಗ, ಯಾಕೆಂದರೆ ಎಲ್ಲ ಕಡೆ ಇಂಥ ಕೆಲಸಗಳು ನಡೀತಾ ಇದೆ ರೈಲ್ವೆನಲ್ಲಿ. ಸೋಮಣ್ಣವರು ಬಂದಾಗಿಂದ ಒಂದು ಕೆಲಸಗಳಾಗ್ತಾ ಇದೆ. ನಮ್ಮಲ್ಲಿಯೂ ಕೂಡ ಏನಾದರೂ ಒಂದು ಅನುಕೂಲ ಮಾಡ್ಕೋಣ ಅಂತ ಹೇಳ್ಕೊಂಡು ಒಂದು ಸಾರಿ ಸಿದ್ಧಗಂಗಾ ಮಠಕ್ಕೆ ಬಂದಾಗ ಅವ್ರ ಹತ್ರ ಹೋಗಿ ಕೇಳ್ಕೊಂಡ್ವಿ. ತಕ್ಷಣ ಅವ್ರು ಏನು ಮಾಡಲಿಲ್ಲ. ತಕ್ಷಣ ಆಯಿತು ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಮಂಜುನಾಥ್ ಗೌಡರಿಗೆ ಕೊಟ್ಟು ಅದನ್ನು ಮಾಡ್ತೀನಿ ಅಂತ ಹೇಳಿದರು. ಮತ್ತೊಂದೆರಡು ಸಾರಿ ಅವ್ರನ್ನ ಭೇಟಿ ಮಾಡಿದ್ವಿ. ಒಂದು ಸಾರಿ ವಿಶೇಷವಾಗಿ ಅವ್ರನ್ನ ಇಲ್ಲಿ ಟೋಲ್ ಹತ್ರ ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ಮತ್ತೊಂದು ಮನವಿನ ಕೊಟ್ವಿ. ಅಲ್ಲಿ ಅವ್ರು ಸುಮ್ಮನೆ ಇಸ್ಕೊಂಡ್ರು. ಹೋಗ್ತಾ ಹೋಗ್ತಾ ಅಲ್ಲಿಂದ ನಾನು ಮನೆಗೆ ಒಂದು ಅರ್ಧ ಗಂಟೆ ಆಯಿತು. ಮನೆಗೆ ಬಂದು ಮನೇಲಿ ಸುಮ್ಮನೆ ಕೂತ್ಕೊಂಡಿದ್ದೆ. ಅವಾಗ ಮಂಜುನಾಥ್ ಗೌಡರು ಫೋನ್ ಮಾಡಿದ್ರು. ಅವ್ರ ನಂಬರ್ ಇರಲಿಲ್ಲ ನನ್ನ ಹತ್ರ. ನಾನು ಮಂಜುನಾಥ್ ಗೌಡರು ಅಂತ ಹೇಳಿ ಸಾಹೇಬ್ ಮಾತಾಡ್ತಾರೆ ನೋಡಿ ಅಂತ ನನಗೆ ಕೊಟ್ಟರು. ಆವಾಗಿದ್ದು ನಾನು ಅವರಿಗೆ ಧನ್ಯವಾದಗಳು ಅಂತ ಹೇಳಿ ಮಾತಾಡಲಿಕ್ಕೆ ಒಂದೇ ಸಾರಿ ಬೈಲಿಕ್ಕೆ ಶುರು ಮಾಡಿದರು. ಏನ್ರಿ ನೀವು ಎಲ್ಲೋದ್ರೂ ಅಲ್ಲಿ ಬರ್ತೀರಲ್ರಿ, ನೀವು ಒಂದು ಕ್ಷಣ ಎಲ್ಲ ಬರ್ತಾರೆ ಅಂದ್ರೆ ಸಾಕು ಬಂದೆಲ್ಲ ನನಗೆ ಇದು ಮಾಡ್ತಿರಲ್ರಿ. ನನಗೆ ಗೊತ್ತಿರೋ ಕಣ್ರಿ, ಸಿದ್ಧಗಂಗಾ ಮಠದವರು ಅಲ್ಲಿರ್ತಕ್ಕಂಥ ಜನರು ಎಲ್ಲರ ಬಗ್ಗೆ ನನಗೆ ಕಾಳಜಿ ಇದೆ. ನಿಜವಾಗ್ಲೂ ನಾನು ಮಾಡ್ಕೊಡ್ತೀನಿ. ಆಗ್ಲಲ್ಲ ಇನ್ಮೇಲೆ ಯಾವತ್ತೂ ನೀವು ಬರ್ಕೂಡ್ದು, ಇದ್ರ ಬಗ್ಗೆ ಎಲ್ಲೂ ಸುದ್ದಿ ಎತ್ಕೊಡ್ದು, ಸುಮ್ಮನೆ ಬಿಡಿ. ಅದಾದಮೇಲೆ ಬೇಕಾದ್ರೆ ಪ್ರಚಾರ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಎಲ್ಲೆಲ್ಲೂ ನಾನು ಹೇಳಿದ್ದು ಕೂಡ ಯಾರು ಹೇಳಬೇಡಿ. ಅವತ್ತು ಹೇಳ್ತೀನಿ, ಯಾರ ಹತ್ರ ಮಾತಾಡ್ಕೊಡ್ದು. ನಾನು ಬೈದೇ ಆಮೇಲೆ ಇಲ್ಲ ಸರ್ ನಮಗೆ, ಯಾಕೆಂದರೆ ಯಾಕೆಂದ್ರೆ ಸಾಕಷ್ಟು ಕೆಲಸ ಇರುತ್ತೆ, ನೀವು ತುಂಬ ಜನಪ್ರಿಯರು, ತುಂಬ ಕೆಲಸ ಮಾಡ್ತಾ ಇದ್ದೀರಿ. ಯಾಕೆಂದ್ರೆ ಈಗಾಗಲೇ ಹೇಳಿದರು, ನಮಗೆ ಕೊಟ್ಟಿರ್ತಕ್ಕಂಥ ನಮ್ಮ ಓಟ್ ಏನಿದೆ ಅದಕ್ಕೆ ಬೆಲೆ ಬಂತು ಸರ್. ನಮಗೆ ಬೆಲೆ ನಿಜ. ನಾವು ಸುಮ್ಮನೆ ಓಟ್ಗಳಾಗ್ತಿರ್ತೀವಿ, ವ್ಯರ್ಥ ಆಗ್ತಿರುತ್ತದು. ಇಂಥ ಒಂದು ಏನು ರಾಜಕಾರಣಿಗಳು ದೇಶಾದ್ಯಂತ ಹೆಚ್ಚಾಗಬೇಕು. ನರೇಂದ್ರ ಮೋದಿ ಅವರು ಇದ್ದಾರೆ ಬಿಡಿ, ಅದು ಎಲ್ಲ ಮಾಡಲ್ಲ ಅವರಿಗೆ. ಅಂಥ ಒಂದು ಅವರ ಏನು ಕೇಂದ್ರ ಮಂತ್ರಿಮಂಡಲದಲ್ಲಿ ನಿಜವಾಗ್ಲೂ ಸಿಕ್ಕಿರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಷಯ. ಅವರಿಗೆ ಏನು ಒಂದು ಈ ರೀತಿ ಮಾಡ್ತಕ್ಕಂಥ ಒಂದು ಆಯುರಾರೋಗ್ಯ ಭಾಗ್ಯವನ್ನು ದೇವರು ಹೆಚ್ಚು ನೀಡಲಿ. ಮತ್ತು ಹೆಚ್ಚು ಇನ್ನು ಏನು ಹೇಳಿದರು, ಕೇಂದ್ರದಲ್ಲಿ ಮಂತ್ರಿಮಂಡಲ ಆಗ್ಬೋದು ಅಥವಾ ರಾಜ್ಯದ ಒಂದು ಏನು ಚುಕ್ಕಾಣಿ ಹಿಡಿತಕ್ಕಂಥ ಒಂದು ಅದು ಅವಕಾಶ ಬೇಕಾದ್ರೆ ಸಿಕ್ಕಲಿ ಅವರಿಗೆ. ಸಿಕ್ಕಿಬಿಟ್ಟು ನಮ್ಮ ರಾಜ್ಯವನ್ನೇ ಉದ್ಧಾರ ಮಾಡ್ತಕ್ಕಂಥ ನಿಜಕ್ಕೂ ಅವರಲ್ಲಿ ಸಾಮರ್ಥ್ಯ ಇದೆ. ನಾನು ಅವರನ್ನು ಮುಖಸ್ತುತಿ ಮಾಡ್ತಾ ಇಲ್ಲ. ನಿಜಕ್ಕೂ ಅವರು ಸಿಕ್ಕಿದ್ರೆ ಆ ಕೆಲಸವನ್ನು ಮಾಡೇ ಮಾಡ್ತಾರೆ ಅಂತಕ್ಕಂಥದ್ದು ನಮ್ಮೆಲ್ಲದಂಥ ಭಾವನೆ. ಅವ್ರನ್ನ ಹೇಳ್ತೀನಿ ನಾನು, ಅವರು ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಇಲ್ಲಿ ಪ್ರತಿಯೊಬ್ಬರು ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಯಾವುದೇ ಕಾರಣಕ್ಕೂ ಅವರು ಇದನ್ನು ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಜನರು ಯಾಕೆಂದರೆ ಕೆಲಸವನ್ನು ನೋಡ್ತಾರೆ. ನಾವು ಏನಾಗುತ್ತೆ, ಓಟ್ ಹಾಕೋದಷ್ಟೇ ಕೆಲಸ. ಆಮೇಲೆ ನಾವು ರಾಜಕಾರಣಿಗಳ ಹತ್ರ, ಎಲ್ಲ ರಾಜಕಾರಣಿಗಳು ಆಗಿರಲ್ಲ, ತುಂಬ ಚೆನ್ನಾಗಿ ಇರ್ತಾರೆ. ಆದರೂ ಕೂಡ ಇವರನ್ನು ಮಾತ್ರ ನಮಗೆ ಎಷ್ಟು ಹೇಳಿದರೂ ಸಾಲದು. ಕೆಲಸ ಮಾಡಿಕೊಟ್ಟಿರ್ತಕ್ಕಂಥ ಏನು ಅವರಿಗೆ ದೇವರು ಹೆಚ್ಚು ಆರೋಗ್ಯ ಕೊಡಲಿ ಅಂತ ಹೇಳ್ತಾ, ಮತ್ತು ಏನು ಇಬ್ಬರು ಶಾಸಕ ದ್ವಯರು ಇದ್ದಾರೆ ಇಲ್ಲಿ, ಅವ್ರಿಗೂ ಕೂಡ ನಮ್ಮ ಸ್ಪಂದನೆಗಳು ಏನು ನಾವು ಕೇಳ್ತೀವಿ ಅದಕ್ಕೂ ಕೂಡ ನಮ್ಮನ್ನು ಅವರಿಗೆ ಇದು ಮಾಡ್ತಾ ಇದ್ದಾರೆ. ಇಲ್ಲಿ ಬರ್ತಾ ಸೋಮಣ್ಣವರು ಹೇಳಿದ್ರು, ನಾನು ಇಲ್ಲಿ ರೋಡ್ ಮಾಡಿಕೊಡ್ತೀನಿ ಅಂದರು. ಇಬ್ಬರು ಶಾಸಕರಲ್ಲಿ ನನ್ನ ವಿನಂತಿ ಅಂತಂದರೆ, ಇದು ಬಡಾವಣೆಯಾಗಿ 15 ವರ್ಷ 20 ವರ್ಷ ಆಯಿತು, ನಾವು ಒಂದು ರೋಡನ್ನು ನೋಡಲಿಲ್ಲ, ಒಂದು ಚರಂಡಿ ನೋಡಲಿಲ್ಲ. ಸಾಧ್ಯವಾದರೆ ಒಂದು ಸರ್ವಿಸ್ ರೋಡು ಕೂಡ ಆಗಬೇಕು. ಅದನ್ನು ನಾವು ಈಗ ತಕ್ಷಣದಲ್ಲೇ ಯಾರು ಅದನ್ನು ನಿಮಗೆ ಯಾವ ಇಬ್ಬರಲ್ಲೂ ಕೂಡ ನಾನು ಹೇಳಲ್ಲ. ನಾನು ನಿಮಗೆ ಸಮಯ ಆದಾಗ ದಯಮಾಡಿ ನಾವು ಮಾಡಿಕೊಟ್ರೆ ತುಂಬ ಒಂದು ಒಳ್ಳೆಯ ಕೆಲಸ ಆಗುತ್ತೆ. ಈ ಒಂದು ಏನು ಅನುಕೂಲ ಮಾಡಿರ್ತಾರೆ ಸೋಮಣ್ಣನವರಿಗೆ ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಅಭಾರಿಗಳಾಗಿದ್ದೀವಿ. ಅವರಿಗೆ ನಿಜಕ್ಕೂ ಅವರ ಕುಟುಂಬ ಇರ್ಬೋದು, ಅವರಿರ್ಬೋದು, ಒಂದೇ ಒಳ್ಳೆಯ ಅಭಿವೃದ್ಧಿ ಸಿಗಲಿ, ಒಂದು ಒಳ್ಳೆಯ ಹೆಸರು ಸಿಗಲಿ, ನರೇಂದ್ರ ಮೋದಿ ಅವರಿಂದ ಅವರಿಗೆ ತುಂಬ ಪ್ರೀತಿ ಪಾತ್ರರಾಗಿ ಒಂದು ಒಳ್ಳೊಳ್ಳೆಯ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಗಲಿ ಅಂತ ಹೇಳ್ತಾ, ಈ ಒಂದು ಅವಕಾಶಕ್ಕೆ ನಾನು ಎಲ್ಲರೂ ಕೂಡ ವಂದಿಸ್ತಾ ನಾನು ನನ್ನ ಮಾತುಗಳು ಮುಗಿಸ್ತೀನಿ. ಭಾರತ್ ಮಾತಾ ಕಿ. ಯಾವುದೇ ಕೋರಿಕೆಗೆ ಸ್ಥಳದಲ್ಲೇ ಉತ್ತರಿಸೋದಕ್ಕಿಂತ ಹೆಚ್ಚಾಗಿ ಆ ಕಾರ್ಯರೂಪಕ್ಕೆ ತರೋದ್ರ ಮೂಲಕ ಉತ್ತರವನ್ನು ಕೊಡಬೇಕು ಅನ್ನೋದ್ರ ಅದರ ಒಂದು ನಿದರ್ಶನವೇ ವಿ ಸೋಮಣ್ಣ ಸರ್ ಅವರು ಅಂತ ಹೇಳಿದಂತಹ ಸನ್ಮಾನ್ಯ ಶ್ರೀ ಪರಶುರಾಮಯ್ಯ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಂತರ ಈಗ ತುಮಕೂರು ನಗರದ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಜ್ಯೋತಿ ಗಣೇಶ್ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೊಡ್ತಾ ಇದ್ದೇನೆ. ರೈಲ್ವೆ ಅಭಿವೃದ್ಧಿ ಕಾರ್ಯಕ್ರಮಗಳ ಶಂಕುಸ್ಥಾಪನೆಯ ಕಾರ್ಯಕ್ರಮದ ನೇತೃತ್ವ ಮತ್ತು ಇದನ್ನು ಅನುಷ್ಠಾನ ಮಾಡ್ತಿರ್ತಕ್ಕಂಥ ಕೇಂದ್ರದ ಸಚಿವರು, ತುಮಕೂರು ಜಿಲ್ಲೆಯ ಸಂಸದರಾದಂಥ ಸೋಮಣ್ಣ ಸಾಹೇಬ್ರೆ, ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದಂಥ ಗ್ರಾಮಾಂತರ ಶಾಸಕರಾದಂಥ ಸುರೇಶ್ ಗೌಡ್ರೆ, ಸನ್ಮಾನ್ಯ ಹೆಬ್ಬಾಕ ರವಿಶಂಕರ್ ಅವರೇ, ರೈಲ್ವೆಯ ಎಡಿಆರ್ಎಂ ಆದಂಥ ಪ್ರವೀಣ್ ಕಾತರ್ಕಿ ಅವರೇ, ಬಗಾಡೆ ಅವರೇ, ವೇದಿಕೆ ಮೇಲೆ ಇರುವಂಥ ಎಲ್ಲ ರೈಲ್ವೆ ಅಧಿಕಾರಿಗಳೇ, ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಬಸವೇಶ್ವರ ಬಡಾವಣೆ ಮತ್ತು ಬಸವಾಪಟ್ಟಣದ ಮತ್ತು ತುಮಕೂರು ನಗರದ ಎಲ್ಲ ಆತ್ಮೀಯ ನಾಗರಿಕ ಬಂಧುಗಳೇ, ಸುರೇಶ್ ಗೌಡರು ತಮ್ಮ ಮಾತುಗಳಲ್ಲಿ ಹೇಳಿದ್ರು, ಇವತ್ತು ಸೋಮಣ್ಣ ಸಾಹೇಬರು ಇವತ್ತು ಸಚಿವರಾದ ಮೇಲೆ ತುಮಕೂರು ಜಿಲ್ಲೆಗೆ ದೊಡ್ಡ ಮಟ್ಟದ ಒಂದು ಅಭಿವೃದ್ಧಿಯನ್ನು ನಾವು ನೋಡ್ತಾ ಇದ್ದೇವೆ. ವಿಶೇಷವಾಗಿ ತುಮಕೂರು ನಗರದಲ್ಲಿ ರೈಲ್ವೆಗೆ ಸಂಬಂಧಪಟ್ಟಂತೆ ನಮ್ಮ ಬಟ್ವಾಡಿ ರೈಲ್ವೆ ROB ಇರ್ಬೋದು, ರೋಡ್ ಓವರ್ ಬ್ರಿಡ್ಜು, ಮತ್ತು ಬಡ್ಡಿಹಳ್ಳಿದಿರ್ಬೋದು,
ಮತ್ತು ಪೆಡಸ್ಟ್ರಿಯನ್ ಸಬ್ವೆ ಶೆಟ್ಟಿಹಳ್ಳಿ ಹತ್ರ ಇರ್ಬೋದು, ಮತ್ತು ನಮ್ಮ ಭೀಮಸಂದ್ರದ ಒಂದು ಸಬ್ವೆ ಇರ್ಬೋದು, ಮತ್ತು ಇವತ್ತು ಹೊಸದಾಗಿ ಒಂದು ಪೆಡಸ್ಟ್ರಿಯನ್ ಸಬ್ವೆ ಮಾರುತಿನಗರದಲ್ಲಿ ಶಂಕುಸ್ಥಾಪನೆ ಇರ್ಬೋದು, ಮತ್ತು ಇಲ್ಲಿಯ ಒಂದು ಪೆಡಸ್ಟ್ರಿಯನ್ ಸಬ್ವೆ ಮತ್ತು ಸಣ್ಣ ಕಾರ್ನು ಕೂಡ ಇಲ್ಲಿ ಹೋಗ್ಬೋದು ಅಂತ ಕೂಡ ರೈಲ್ವೆ ಅಧಿಕಾರಿಗಳು ಹೇಳಿದ್ದಾರೆ. ಅದರಿಂದ ಇವೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಸುಮಾರು 1000 ಕೋಟಿಗಿನ್ನ ಹೆಚ್ಚಿಗೆ ರೈಲ್ವೆ ಅಭಿವೃದ್ಧಿ ಕಾರ್ಯಕ್ರಮಗಳು, 30ಕ್ಕಿಂತ ಹೆಚ್ಚಿಗೆ ಅರಿವುಗಳು ಮತ್ತು ಪೆಡಸ್ಟ್ರಿಯನ್ ಸಭೆಗಳನ್ನ ಮಾಡಿರೋಂಥದ್ದು. ಮತ್ತು ತುಮಕೂರು ನಗರದ ಬಟ್ವಾಡಿ ಏನು ಮಿರ್ಜಿ ಬಂಕಿಂದ NH 206 ಶುರು ಆಗ್ತದೆ, 0 ಅದು, ಅಲ್ಲಿಂದ ಹಿಡಿದು ಮಲ್ಸಂದ್ರವರೆಗೂ ಕೂಡ ಸುಮಾರು 100 ಕೋಟಿಗಳ ಒಂದು ಕೆಲಸ ಇವತ್ತು ಸಿಟಿನಲ್ಲೂ ಕೂಡ ವೈಟ್ ಟಾಪಿಂಗ್ ಶುರು ಆಗ್ತದೆ. ಹಲವಾರು ಅಭಿವೃದ್ಧಿಗಳ ಕಾರ್ಯಕ್ರಮನ ಮಾಡಿದ್ದಾರೆ. ಮತ್ತು ತುಮಕೂರು ಜಿಲ್ಲೆಗೂ ಕೂಡ ಹೆಚ್ಚಿನ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಅವರ JJM ಮಿಷನಲ್ಲೂ ಕೂಡ ಕೊಟ್ಟಿರುವಂಥದ್ದು. ಖಂಡಿತವಾಗಿಯೂ ನೀವು ಹಾಕಿರುವಂಥ ಓಟಿಗೆ ಕೊಟ್ಟಂಥ ನ್ಯಾಯ ಅಂತ ನಾದರೂ ಕೂಡ ಹೇಳ್ತಾ, ತುಮಕೂರು ನಗರಕ್ಕೆ ಮತ್ತಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತೀವಿ ಅಂತ ಅವರು ಕೂಡ ಹೇಳಿದ್ದಾರೆ. ಶುದ್ಧ ಕುಡಿಯ ನೀರು ಘಟಕಗಳಿರ್ಬೋದು, ಮತ್ತಷ್ಟು ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ರಸ್ತೆ ಆಗಿರ್ಬೋದು, ಅವನ್ನ ಬರೋ ದಿವಸಗಳಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಆದ್ದರಿಂದ ಮುಖ್ಯವಾಗಿ ಇದೊಂದು ಔಟ್ಸ್ಕರ್ಟ್ಸ್ ಏರಿಯಾ, ಈ ಒಂದು 34ನೇ ವಾರ್ಡ್ನಲ್ಲಿ ಏನು ಈ ಒಂದು ಪೆಡಸ್ಟ್ರಿಯನ್ ಸಬ್, ಯಾಕಂದರೆ ಇದು ಬಾರ್ಡ್ರ್ ಸುರೇಶ್ ಗೌಡ್ರದ್ದು ಈ ಕಡೆ ಏರಿಯಾ ಬರ್ತದೆ, ಈ ಕಡೆ ತುಮಕೂರು ನಗರ ಬರ್ತದೆ. ಇಲ್ಲಿ ಸಾಕಷ್ಟು ಎಲ್ಲ ನಾನು ಇತ್ತೀಚೆಗೆ ಒಂದು 2-3 ಕೋಟಿ ರೂಪಾಯಿ ದುಡ್ಡು ಹಾಕೊಟ್ಟಿದ್ದೀನಿ, ಇನ್ನೂ ಒಂದು 3 ಕೋಟಿ ರೂಪಾಯಿ ದುಡ್ಡು ಬರ್ತದೆ. ಆದರೆ ಈ ರೈಲ್ವೆ ಒಂದು ಸಬ್ವೆ ಏನಾಗಬೇಕಿತ್ತು, ಇದನ್ನು ಇವತ್ತು ಮಾಡಿಕೊಟ್ರಂಥದ್ದು ನಿಮ್ಮೆಲ್ಲರ ಒಂದು ಪರವಾಗಿ, ತುಮಕೂರಿನ ನಗರ ಪರವಾಗಿ ಸನ್ಮಾನ್ಯ ಸೋಮಣ್ಣ ಸಾಹೇಬರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ, ಬರೋ ದಿವಸಗಳಲ್ಲಿ ಹೆಚ್ಚಿನ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಅವ್ರ ಕಡೆಯಿಂದ ನಾವು ಖಂಡಿತವಾಗಿಯೂ ನೋಡ್ತೀವಿ ಅಂತ ಹೇಳ್ತಾ, ಮತ್ತೊಮ್ಮೆ ತುಮಕೂರಿನ ಜನತೆ ಪರವಾಗಿ, ಜಿಲ್ಲೆಯ ಪರವಾಗಿ ಸನ್ಮಾನ್ಯ ಸೋಮಣ್ಣ ಸಾಹೇಬರಿಗೆ ನಾವು ಅಭಿನಂದನೆ ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಯಾವೆಲ್ಲ ಯೋಜನೆಗಳು ಜಾರಿಯಲ್ಲಿವೆ ಹಾಗೂ ಯಾವೆಲ್ಲ ಯೋಜನೆಗಳು ಸಂಪೂರ್ಣವಾಗಿವೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟಂತಹ ಸನ್ಮಾನ್ಯ ಶ್ರೀ ಜ್ಯೋತಿ ಗಣೇಶ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ನಾವು ನೀವೆಲ್ಲರೂ ಎದುರು ನೋಡ್ತಿರುವಂತಹ ಸಮಯ, ನಿಮ್ಮೆಲ್ಲರ ಹೆಮ್ಮೆಯ ನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀ ವಿ ಸೋಮಣ್ಣ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಾಗೂ ಸಮಸ್ತ ಜನತೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೋರ್ತಾ ಇದ್ದೇನೆ. ಇಲ್ಲೆಲ್ಲ ನಿಂತಿದ್ದೀರಲ್ಲ, ಕೂತ್ಕೊಡ್ರಪ್ಪ, ಒಳ್ಳೆ ಜಾಗ ಇದೆ. ನೀವೇ ಹಾಕ್ಬಿಟ್ಟಿದ್ದೀರಿ ನಿಮ್ಮ ಚೇರ್ಗಳಲ್ಲಿ ನೋಡಲಿ. ಸಂತೋಷ. ಮಾದೇವಣ್ಣವ್ರೆ, ಅಣ್ಣ ಹಾಕೋತಾಯ ಬಾ ತಂದೆ, ಬರ್ರಿ ಎಲ್ಲ ನಡ್ರಿ. ಭಾರತ್ ಮಾತಾ ಕಿ. ಬಂಧುಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ತುಮಕೂರಿನ ಗ್ರಾಮಾಂತರದ ಶಾಸಕರು ಮಿತ್ರರಾದ ಸುರೇಶ್ ಗೌಡ್ರೆ, ನಗರದ ಶಾಸಕರಾದ ಜ್ಯೋತಿ ಗಣೇಶ್ ಅವರೇ, ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರಾದ ರವಿ ಹೆಬ್ಬಾಕ ಅವರೇ, ನಮ್ಮ ADM ಆಗಿರ್ತಕ್ಕಂಥ ಪ್ರವೀಣ್ ಕಾರ್ತರ್ಕಿ ಅವರೇ, ಬಸವೇಶ್ವರ ಬಡಾವಣೆ ಸೇವಾ ಸಮಿತಿ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೇ, ಈ ಸಂಘದ ಅಧ್ಯಕ್ಷರಾದ ಪರಶುರಾಮಯ್ಯನವರೇ, ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಅವರೇ, ಪಂಚಾಯಿತಿ ಸದಸ್ಯರಾದ ಶ್ರೀ ನವೀನ್ ರವರೇ, ಮತ್ತೊಬ್ಬ ಸದಸ್ಯರಾಗಿರ್ತಕ್ಕಂಥ ಸಹೋದರಿ ಶ್ರೀಮತಿ ನಳಿನ್, ಯಾರು ಎಲ್ಲಿದ್ದಾರೆ ಅವರಿಬ್ಬರು, ಮೇಲ್ಗಡೆ ಬರ್ರಿ, ಮೇಲ್ಗಡೆ ಬರ್ರಿ, ದಯವಿಟ್ಟು ಮೇಲ್ಗಡೆ ಬರ್ರಿ. ಸಾರಿ, ನಂಗೆ ಕ್ಷಮಿಸಬೇಕು ನಿಮಗೆ. ಬಂದಿರತಕ್ಕಂಥ ಎಲ್ಲ ಬುದ್ಧಿಜೀವಿ ಹಿರಿಯರೇ, ತಾಯಂದಿರೇ, ಮಾಧ್ಯಮದ ಸನ್ಮಿತ್ರರೇ, ನಮ್ಮೆಲ್ಲರ ಆರಾಧ್ಯ ದೈವ ಪರಮ ಪೂಜ್ಯ ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ, ಇವತ್ತಿನ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಅನುಪಸ್ಥಿತಿಯಲ್ಲಿ ಅವರ ಪಾದಗಳಿಗೆ ನನ್ನ ಪ್ರಣಾಮಗಳನ್ನು ಸಮರ್ಪಿಸಿ, ಇದೊಂದು ಅಪರೂಪದ ಕಾರ್ಯಕ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ಅವಶ್ಯಕತೆ ಇರತಕ್ಕಂಥ ಕಾರ್ಯಕ್ರಮ. ದೊಡ್ಡ ಗುರುಗಳಿದ್ದಾಗ ನಾನೇ ಮಂತ್ರಿ ಇದ್ದೆ, ಸಾಕಷ್ಟು ಬಾರಿ ಹೋರಾಟ ಮಾಡಿದ್ವಿ, ಸುಮಾರು ಜನ ಮಂತ್ರಿಗಳು ಕರ್ಕೊಂಡ್ಬಂದ್ವಿ. ಏನೆಲ್ಲ ಮಾಡಿದ್ರು ಕೂಡ ಮಟ್ಟಕ್ಕೆ ಬರ್ತಕ್ಕಂಥ ಒಂದು ರೈಲ್ವೆ ಗೇಟನ್ನು ನಾವು ಮೇಲ್ ಸೇತುವೆ ಮಾಡೋಕ್ಕಾಗಿರಲಿಲ್ಲ. ಅವಾಗ ಪದೇ ಪದೇ ಸ್ವಾಮೀಜಿ ಹೇಳ್ತಾ ಇರೋರು, ನಾವು HMT ಕಡೆಯಿಂದ ಬರಬೇಕಾದ್ರೆ ಚಿಕ್ಕ ರಸ್ತೆ, ಬರೋದು ಕಷ್ಟ ಆಯ್ತದೆ, ವಾಜಪೇಯಿ ಅವರು ಬಂದಾಗ ಆದಂಥ ಅನಾನುಕೂಲ
ನನ್ನ ಕಣ್ಣು ಮುಂದೆ ಇವತ್ತಿಗೂ ಕೂಡ ಇದೆ. ಅಂಥ ಕಾಲದಲ್ಲಿ ಇವತ್ತೇನು ನಡೀತಾ ಇದೆ ಇವೆಲ್ಲವನ್ನ ಅವ್ರು ಇದ್ದಿದ್ರೆ ನನಗನ್ನಿಸ್ತದೆ ತುಂಬ ಆನಂದ ಪಡ್ತಾ ಇದ್ದಂಥವರು ಪರಮ ಪೂಜ್ಯ ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು. ಅವರ ಇದ್ದಾರೆ ಎನ್ನುವ ನಂಬಿಕೆ ನನಗೆ 100ಕ್ಕೆ 100 ಇರೋದ್ರಿಂದ ನಾನು ಈ ಮಾತನ್ನೇ ಇವತ್ತು ಹೇಳ್ತಾ ಇದ್ದೀವಿ. ಇದೊಂದು ಪಾದಚಾರಿ ಸೇತುವೆ ಪರಶುರಾಮಯ್ಯನವರು ತುಂಬ ಬಯಸ್ಕೊಂಡಿದ್ದಾರೆ. ಏನಾಯ್ತದೆ ಬಂದಾಗೆಲ್ಲ ಸಿದ್ಧಗಂಗಾ ಮಠ ಅಂತ ಇದ್ದಂಗೆ ಕೆಲವರಿಗೆ ಖುಷಿ ಆಯ್ತದೆ, ಕೆಲವರಿಗೆ ಕಣ್ಣು ಉರಿನೂ ಆಯ್ತದೆ. ಈ ಎರಡರ ಮಧ್ಯದಲ್ಲಿ ನಾವು ನಮ್ಮ ಜೀವನವನ್ನು ಸಾಗಿಸ್ಕೊಂಡು ಹೋಗಬೇಕಾಗಿದೆ. ಅದು ಪರಶುರಾಮಯ್ಯನವ್ರಿಗೆ ಹೇಳಿದೆ, ರೀ ನೀವು ಬಿಡಪ್ಪ, ನೀನು ಪದೇ ಇನ್ನು ಹೇಳ್ಬೇಡ ಅದನ್ನ, ನನಗೆ ಬಿಟ್ಬಿಡಪ್ಪ, ನಾನೇನೋ ಒಂದು ಮಾಡ್ತೀನಿ. ನನಗೂ ಗೊತ್ತಿದೆ ನಮಗೂ ದೇವ್ರು ಇರ್ತಕ್ಕಂಥ ಜಾಗ ಅದು. ಆ ದೇವ್ರು ಇರ್ತಕ್ಕಂಥ ಜಾಗ ಅನ್ನೋ ನಂಬಿಕೆಯೇ ಇವತ್ತು ನಾನು ಈ ಕಾರ್ಯಕ್ರಮ ಮಾಡೋದಕ್ಕೆ, ಇವತ್ತು ಇವೆಲ್ಲ ಬಂದು ಕುಳಿತುಕೊಳ್ಳೋದಕ್ಕೆ. ಯಾರಾದರೂ ಅದಕ್ಕೆ ಕಾರಣರಿದ್ದರೆ ನಾನು ಆರಾಧ್ಯ ದೈವ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು. ವಿಜಯಣ್ಣ ನಿಮಗೂ ಗೊತ್ತಿದೆ, ಆದ್ದರಿಂದ ಇದನ್ನು ಮಾಡಿದ್ದೀವಿ. ಇದೊಂದು 5.5-6 ಕೋಟಿ ಆಯ್ತದೆ. ಇಂಥದ್ದು ಸಾವಿರಾರು ಆಗ್ತಾಯಿದೆ. ಸುರೇಶ್ ಗೌಡರು ತಮ್ಮ ಅನುಭವವನ್ನು ಹಂಚ್ಕೊಂಡ್ರು. ಬರೀ ಮೇಲ್ ಸೇತುವೆ ಕೆಳ ಸೇತುವೆ ಮಾಡಬೇಕಾದ್ರೆ ಹಿಂದೆ ನಾನು ಮಂತ್ರಿ ಆಗಕ್ಕೆ ಮುಂಚಿತವಾಗಿ ಬೆಂಗಳೂರಿನಲ್ಲಿ 40 ವರ್ಷದ್ದು 45 ವರ್ಷದ್ದು ಕೊಳ್ತಾ ಇದ್ದು. ಎಷ್ಟು ಜನ ಸತ್ತೋಗಿದ್ರೋ ಗೊತ್ತಿಲ್ಲ. ವಾರದಲ್ಲಿ ಎಷ್ಟು ಆಕ್ಸಿಡೆಂಟ್ಗಳಾಗ್ತಾಯಿದ್ವೋ ಗೊತ್ತಿಲ್ಲ. ಅನುಭವ ಎಲ್ಲ ಒಂದು ಕಡೆ ಕೆಲಸ ಮಾಡ್ತು. ನಾನು ಚಿಂತನೆ ಮಾಡಿದೆ. ಒಂದೇ ಸಾರಿ ಸುಮಾರು 30ಕ್ಕೂ ಮೇಲ್ಪಟ್ಟು ಇನ್ನೊಂದು 3-4 ಆದೇಶ ಆಗಬೇಕಾಗಿದೆ. ಅದಾಗೋದ್ರೆ ಸುರೇಶ್ ಗೌಡ್ರೆ 31-32 ಆಯ್ತವೆ. ಇಷ್ಟನ್ನು ಕೂಡ ಇನ್ನು 1 ವರ್ಷದಲ್ಲಿ ಮುಗಿಸಿ ಜನಸಾಮಾನ್ಯರಿಗೆ ಓಡಾಡೋದಕ್ಕೆ ದಾರಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ನೋಡಿ ನೀವು ಸರ್ ಜೋರಾಗಿ ಚಪ್ಪಾಳೆ ಗೊತ್ತಾಗಲಿ. ರೈಲ್ವೆ ಇಲಾಖೆ ಒಂದು ರೀತಿ ಮಿಲಿಟ್ರಿ ಇದ್ದಂಗೆ. ಇಲ್ಲ ಬಗಾಡಿಯ ಗಡ ತೆಗೆದಿದ್ದೀವಿ ಒಂಚೂರು. ಇವ್ರು ಯಾರ ಕೈಗೂ ಸಿಕ್ಕೋರಲ್ಲ, ಸಿಕ್ತೋರಲ್ಲ. ಹಾಗಾಗಿ ಸಿದ್ದರಾಮಯ್ಯ ಏನೋ ಹೇಳ್ತಾರೆ, ಅದಕ್ಕೆ ತಲೆ ಕೆಡಿಸ್ಕೊಬೇಡ್ರಿ. ಹಾಗಾಗಿ ಈ ಇಲಾಖೆಯನ್ನು ಸಾಮಾನ್ಯ ಜನರ ಜೊತೆಯಲ್ಲಿ ಸಾಮಾನ್ಯರ ನೋವನ್ನು ಯಾವ ರೀತಿ ಬಗೆಹರಿಸ್ಬೋದು ಅನ್ನೋದಕ್ಕೆ ನನಗನ್ನಿಸ್ತದೆ. ನಾನು ಅಭಿನಂದನೆ ಮಾಡ್ತೀನಿ. ರೈಲ್ವೆ ಇಲಾಖೆಯ DRM ಇರ್ಬೋದು, CAOಗಳಿರ್ಬೋದು, ತಾಂತ್ರಿಕ ವರ್ಗದ ಅಧಿಕಾರಿಗಳಿರ್ಬೋದು, ಎಲ್ಲರಿಗೂ ಕೂಡ ಖುಷಿ ಇರೋದು ಸೋಮಣ್ಣವ್ರ ಜೊತೆಲಿ ಹೋದರೆ ಮಜಾ ತಗೋಬೋದು. ಸಾವಿರಾರು ಜನ ಸಿಗ್ತಾರೆ, ಎಲ್ಲರೂ ಅವ್ರು ನೋಡ್ತಾರೆ. ನಮಗೂ ಎಲ್ಲ ಒಂದು ಕಡೆ ಆನಂದ ಆಯ್ತದೆ ನಮ್ಮ ಇಲಾಖೆ ಮಂತ್ರಿ ಅಂತ. ಇದು ಅವರಲ್ಲಿರ್ತಕ್ಕಂಥ ಒಂದು ದೊಡ್ಡತನ. ಆದ್ದರಿಂದ ಬಂಧುಗಳೇ, ಕೆಲಸ ಆಗ್ತದೆ. ಇದನ್ನು ಮಾಡೋ ಜೊತೆಯಲ್ಲಿ ತುಮಕೂರು ಬೆಳಿಗ್ಗೆ ನನಗೆ ಆರಾಮಿರಲಿಲ್ಲ. ನನಗೆ ನೆನ್ನೆ ಒಂದು ಟೆಸ್ಟ್ ಇತ್ತು, ಅನಸ್ತಿಸ್ಯ ಕೊಟ್ಟು ಸಂಜೆವರೆಗೂ ಆಸ್ಪತ್ರೆಯಲ್ಲಿದ್ದೆ. ಅದಾದಮೇಲೆ ಬೆಳಗ್ಗೆ ಹುಲಿನಾಯಕರು ಹೇಳಿದ್ರು 7 ಗಂಟೆಗೆ ನೀವು ಬಂದರೆ 8-8:30 ಒಳಗಡೆ ಒಂದು ವಾಕಥಾನ್ ಇದೆ, ಅದು ಬರಬೇಕು ಅಂತ. ನಾನು ತುಮಕೂರಿಂದ ಬೆಂಗಳೂರನ್ನು ಬಿಟ್ಟು ಇಲ್ಲಿ ಬರಬೇಕಾದ್ರೆ 2 ಗಂಟೆ ಆಯಿತು. ನನಗೆ ಗೊತ್ತಿಲ್ಲ ಶನಿವಾರ ಹಿಂಗೆ ಅಂತ ರವಿ ಹಬ್ಬಕ್ಕ ಹೇಳಿದ್ರು. ಸರ್ ಶನಿವಾರ ಬಂದರೆ ನಮ್ಗೆ ಹಿಂಸೆ ಆಯ್ತದೆ, ಭಾನುವಾರ ಬಂದರೆ ವಾಪಸ್ ಬರೋದೇ ಕಷ್ಟ ಆಯ್ತದೆ, ಹೋಗೋದು ಕಷ್ಟ ಆಯ್ತದೆ. ಅದಕ್ಕೋಸ್ಕರವಾಗಿ ನಿಮ್ಮನ್ನು ಮನವಿ ಮಾಡ್ತೀನಿ. ಇಷ್ಟೊಂದು ಸಂಖ್ಯೆಯಲ್ಲಿದ್ದೀರಿ, ಎಲ್ಲರೂ ಕೂಡ ಬಸವ ತತ್ವವನ್ನು ಮೈಗೂಡಿಸ್ಕೊಂಡವ್ರಿದ್ದೀರಿ. 20ನೇ ತಾರೀಕು ನಾನು ಭಾರತ ದೇಶದಲ್ಲಿ 9 ಸ್ಟ್ಯಾಚ್ಯುಗಳಿವೆ. ಅದು ಪ್ರೇರಣಾ ಸ್ಥಳ ಅಂತ ರಾಷ್ಟ್ರದ ಸಂಸತ್ತಿನ ಪ್ರಮುಖವಾದ ಜಾಗ. ಅದರಲ್ಲಿ ಕರ್ನಾಟಕದ 2 ಮಾನ್ಯರು, ನನ್ನ ತಾಯಿಯಂದಿರು 2 ಸ್ಟ್ಯಾಚ್ಯುಗಳಿವೆ. ನಾನು ಲೋಕಸಭಾ ಸದಸ್ಯನಾದ ತಕ್ಷಣ ಹೋಗಿದ್ದು ಆ ಸ್ಟ್ಯಾಚ್ಯುಗಳನ್ನು ನೋಡಿ ಯಾಕೆ ಇವ್ರು ಹಿಂಗೆ ಬಿಟ್ಟಿದ್ದಾರೆ ಅಂತ ತೀರ್ಮಾನ ಮಾಡಿ 2 ವರ್ಷದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತಿನೂ ಡೆಲ್ಲಿಯಲ್ಲಿ ಮಾಡಿದೆ. ಬಸವಣ್ಣನವರ ಕಾಯಕವನ್ನು ಕೂಡ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡುವ ಕೆಲಸವನ್ನು ಮಾಡಿದ್ದೀವಿ. ಇದಕ್ಕೆ ಕಾರಣ ಈ ಭಾಗದ ಈ ಜಿಲ್ಲೆಯ ಜನ. ನೀವು MP ಮಾಡಲಿಲ್ಲ ಅಂದರೆ ನಾನು ಅಲ್ಲಿ ಹೋಗೋಕೆ ಆಯ್ತಾ ಇರಲಿಲ್ಲ. ನಿಮ್ಮ MP ಯ ಒಂದು ಓಟಿನ ಶಕ್ತಿಯನ್ನು
ಭಗವಂತ ಪೂಜ್ಯ ಮಹಾಸ್ವಾಮಿಗಳವರು ನಡೆದಾಡೋ ದೇವರು ನನಗೆ ಇನ್ನೊಂದು ರೂಪದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದು ಒಂದು 5.5 ಕೋಟಿ ರೂಪಾಯಿ 6 ಕೋಟಿನೋ ಏನೋ ಆಯ್ತದೆ. ನಾನು ಮೊದಲು ಹೇಳಿದ್ದೀವರು ಜನ ನಾವು ನಡ್ಕೊಂಡು ಹೋದ್ರೆ ಸಾಕು ಸರ್ ಅಂತಂದ್ರಿ. ಆಮೇಲೆ ತಿರ್ಗಾ ಬಂದರು, ಸರ್ ಒಂದು ಸ್ಕೂಟ್ರ್ ಹೋಗೋಂಗೆ ಮಾಡಿಬಿಡಿ ಸರ್. ಆಮೇಲೆ ಇನ್ನೊಂದು ಸಾರಿ ಬಂದರು, ಸರ್ ಕಾರ್ ಹೋಗೋಂಗೆ ಮಾಡಿ ಸರ್. ಆಮೇಲೆ ಇನ್ನೇನಾಗಬೇಕು ಅಂದರೆ ಇನ್ನೊಂದು ಸ್ವಲ್ಪ ದಿನ ಹೋದರೆ ಲಾರಿ ಗೀರಿ ಬಿಡಬೇಕು. ಬೇಡ ಸರ್, ಲಾರಿ ಮಾತ್ರ ಬೇಡ, ಇಲ್ಲ ನಮ್ಮ ಬಡಾವಣೆನೇ ಅಧ್ವಾನ ಆಗೋಯ್ತದೆ, ಎಲ್ಲ 15 ಅಡಿ 20 ಅಡಿ ರಸ್ತೆ ಅಂದರು. ಇವತ್ತು ಕಾರು ಬರ್ತದೆ, ಸ್ಕೂಟ್ರು ಬರ್ತದೆ, ಎತ್ತನ ಗಾಡಿನೂ ಬರ್ತದೆ. 24x7 ಒಳ್ಳೆ ಲೈಟ್ ಹಾಕಿ ಎಲ್ಲ ಹಾಕಿ ಎಂಥ ಮಳೆ ಬಂದರೂ ಕೂಡ ಇಲ್ಲಿ ನೀರು ನಿಲ್ದಾಗೆ ನೀವು ಓಡಾಡೋದಕ್ಕೆ ದಾರಿ ಆಗ್ತಾಯಿದೆ. ಅದಕ್ಕೆ ಆ ಬಗಾಡಿಯಾಗಿ ಎಲ್ಲಿದ್ದಾನೆ ಅಂತ ಕೇಳಿದ್ದು. ಒಟ್ಟು ನನ್ನಲ್ಲಿ 31-32 ಪಟ್ಟು ಇನ್ನೊಂದು ವರ್ಷದಲ್ಲಿ ಇವೆಲ್ಲವೂ ಕೂಡ ಸಾರ್ವಜನಿಕರಿಗೆ ನಾನು ಸಮರ್ಪಣೆ ಮಾಡ್ತೀವಿ. ಇನ್ನೊಂದು ಅಲ್ಲಿ ಮಾಡಿದ್ದು ಇವತ್ತು ಅದು ಒಂದು 3.5 ಕೋಟಿ ರೂಪಾಯಿ. ಅದು ಆ ಜನರಿಗೆ ಸುಮ್ಮನೆ ನಾವು ಓಡಾಡೋ ಸಾಕು ಅಂತ ಇದ್ರು. ಸುಮಾರು ಜನ ಅಲ್ಲಿ ಟ್ರೈನ್ ಬರೋದು ಗೊತ್ತಾಗ್ದಿರ ಮೊದಲು ಡೀಸೆಲ್ ಇಂಜಿನ್ ಇತ್ತು, ಸೌಂಡ್ ಬರೋದು. ಇವಾಗ ಎಲೆಕ್ಟ್ರಿಕಲ್ ಆದಮೇಲೆ ಸೌಂಡೇ ಬರೋದಿಲ್ಲ. ದಿಢೀರ್ನು ಬರ್ತದೆ, ಯಾರೋ ಸತ್ತೋಗ್ತಾರೆ. ಆ ಅನಾಹುತವನ್ನು ಯಾರು ಅನುಭವಿಸ್ತಾರೆ ಅವರಿಗೆ ತೊಂದರೆ ಇರ್ತದೆ. ಮೊನ್ನೆ ಒಂದು ಶೆಟ್ಟಿಹಳ್ಳಿಯಲ್ಲಿ ಮಾಡಿದ್ವಿ, ಇವತ್ತು ಇನ್ನೊಂದನ್ನು ಮಾರುತಿ ನಗರದಲ್ಲಿ ನಾವು ಇವತ್ತು ಮಾಡಿದ್ದೇವೆ. ನಾನು ಈಗಾಗಲೇ ನಮ್ಮ ಅಧಿಕಾರಿಗಳು ಹೇಳಿದ್ದೀನಿ, ಬಗಾಡೆಯವರೇ 4 ಲೈನಿನ ರೈಲ್ವೆ ಇಲಾಖೆ ನಿಮ್ಮ ತುಮಕೂರಿಗೆ ಬರ್ತದೆ ಅಂದರೆ ಇಲ್ಲಿವರೆಗೂ ಕೂಡ ಇನ್ನೂ ಕೋಲಾರಕ್ಕೆ ರೈಲ್ವೆ ಲೈನ್ ಇಲ್ಲ. ಆದರೆ ತುಮಕೂರಿಗೆ 2 ಲೈನ್ ಏನಿದೆ ಅದು 4 ಲೈನನ್ನು ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಅದರ ಸಂಪೂರ್ಣವಾದ ಎಸ್ಟಿಮೇಟನ್ನು ನಾವು ಕ್ಯಾಬಿನೆಟ್ ಕಳಿಸಿದ್ದೇವೆ. ಇದರ ದುಡ್ಡು ರಾಜ್ಯ ಸರ್ಕಾರಕ್ಕೆ ಏನಾದ್ರು ಕೇಳಿದರೆ ನೀನು ಸವೇಸ ಬೇಡಪ್ಪ ಅಂತ ಓಡೋಬಿಡೋರು ಸಿದ್ದರಾಮಯ್ಯನವರು. ಗೌಡ್ರೆ ಇದಕ್ಕೆ ಪೂರ್ತಿ ನಾವೇ ಖರ್ಚು ಮಾಡಿದ್ವಿ. ಸುಮಾರು 6,000 ಕೋಟಿ ರೂಪಾಯಿಗಳು ಏನು ನೀವು ಬಸ್ಸು ಕಾರೆಲ್ಲ ಬಿಡ್ತೀರಾ. ನನಗನ್ನಿಸ್ತದೆ ಇನ್ನೊಂದು 2-3 ವರ್ಷದಲ್ಲಿ ನಿಮ್ಮ ಬಡಾವಣೆ ಇದರ 100 ಪಟ್ಟು ಮನೆಗಳು ಜಾಸ್ತಿ ಆಯ್ತವೆ. ನಾಗರಿಕ ಸೌಲಭ್ಯ ಏನೇ ಕೊಟ್ಟರು ಕೂಡ ನೀವು ಓಡಾಡಬೇಕಾದ್ರೆ 100 ಸಾರಿ ಯೋಚನೆ ಮಾಡಬೇಕಾಗೋದು. ನಿಮ್ಮ ಮನೆಗೆ ಯಾರಾದರೂ ಹೆಣ್ಣು ಕೊಡಬೇಕಾದ್ರೆ ನಿಮ್ಮ ಮನೆ ನೋಡೋಲ್ರು, ಓಡಾಡೋದಕ್ಕೆ ರೈಲ್ವೆ ಗೇಟ್ನಲ್ಲಿ ಜಾಗ ಇದೆ ಓಡಾಡೋಕ್ಕೆ ಬರೋಕ್ಕೆ ಅನ್ನೋದು ನೋಡ್ತಾರೆ. ಆ ಕೆಲಸವನ್ನು ಇವತ್ತು ಭಾರತ ಸರ್ಕಾರ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರ ಸಹಕಾರದೊಂದಿಗೆ ಇವತ್ತು ಇದನ್ನು ಮಾಡಿದ್ದೇವೆ. ಇದನ್ನು ಕೂಡ ನಾವು ಇವೆರಡನ್ನು ಈ ವರ್ಷದ ಕೊನೆಯಲ್ಲಿ ಇಲ್ಲ ಜನವರಿ ಮಧ್ಯೆ ವಾರದಲ್ಲಿ ಮಗಾಡಿಯ ಜನವರಿ 2022 ಒಳಗಡೆ ಇದನ್ನು ಸಂಪೂರ್ಣವಾಗಿ ಲೋಕಾರ್ಪಣೆ ಮಾಡಿ ನಿಮ್ಮ ಅನೇಕ ವರ್ಷದ ನೋವನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಇವತ್ತು ಅದಲ್ದಿರ ತುಮಕೂರಿನಲ್ಲಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದೆ. ಯಾಕೆ ಇಲ್ಲೊಂದು ಕಂಟೈನರ್ ಕಾರ್ಪೊರೇಷನ್ನಿಂದ ಒಂದು ಕೆಲಸ ಮಾಡಬಾರ್ದು ಅಂತ ಹೇಳಿ ಸುಮಾರು ತಿಮ್ಮರಾಜನಹಳ್ಳಿ ಅಂತ ಊರುಕೇರಿ ಹತ್ರ ಒಂದು ಊರಿದೆ, ಅಲ್ಲಿ ಒಂದು ಇಂಟಿಗ್ರೇಟೆಡ್ ಕಂಟೈನರ್ ಲಾಜಿಸ್ಟಿಕ್ ಟರ್ಮಿನಲ್ ಅಂತ ಮಾಡಿ ಸುಮಾರು 4,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಒಂದು 3,000-4,000 ಜನರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಕ್ರಿಯಾ ಯೋಜನೆಯನ್ನು ಈಗಾಗಲೇ ಸಬ್ಮಿಟ್ ಮಾಡಿದ್ದೇನೆ. ನನಗನ್ನಿಸ್ತದೆ ಇಷ್ಟೇ ದಿನದಲ್ಲಿ ಸ್ವಲ್ಪ ದಿನಗಳಲ್ಲೇ ಅದು ಕೂಡ ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ನನ್ನ ಆಸೆ ಇಷ್ಟೇ, ತುಮಕೂರು ಬೆಂಗಳೂರಿಗೆ ಹೊಂದ್ಕೊಂಡಿದೆ. ನಾನೇನಿಲ್ಲಿ ಬರ್ತೀನಂತ ಅರ್ಜಿ ಹಾಕಿರಲಿಲ್ಲ. ನಮ್ಮ ವರಿಷ್ಠರು ನನಗೆ ವರ್ಣಾದಲ್ಲಿ ನಿಂತ್ಕೊಂಡು ಸಿದ್ದರಾಮಯ್ಯನ ಮೇಲೆ ಫೈಟ್ ಮಾಡೋರು. ನಾನು ಓದೆ ತಾಯಿಯಲ್ಲಿ ಕುಸ್ತಿ ಮಾಡಿದೆ. ಏನೇನಾಯಿತು ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ, ನಾನು ಅದನ್ನು ಹೇಳಕ್ಕೆ ತಯಾರಾಗಿಲ್ಲ. ಆದರೆ ಭಗವಂತ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ನಿನಗೆ ಅನ್ಯಾಯ ಆಗಿದೆಯೋ ಅದನ್ನ ಗೊತ್ತಿಲ್ಲ, ನೀನು ವಾಪಸ್ ಬಾಯಿಲ್ಲ ಅಂತ ಹೇಳಿ ನಮ್ಮ ವರಿಷ್ಠರಿಗೆ ಹೇಳಿ ಇಲ್ಲಿ ಕರೆಸಿ ನನ್ನನ್ನು ಗೆಲ್ಲಿಸೋದ್ರ ಜೊತೆಯಲ್ಲಿ ಮಂತ್ರಿಯನ್ನು ಮಾಡಿದ್ದಾರೆ ಅನ್ನೋದನ್ನು ಸುರೇಶ್ ಗೌಡರು ತುಂಬ ಚೆನ್ನಾಗಿ ಮಾತನಾಡ್ತಾ ಹೇಳಿದ್ರು. ಇವತ್ತು ನಾನು ಇನ್ನೊಂದು 15-20 ದಿವಸದಲ್ಲಿ ಇನ್ನೊಂದು ಮೆಮೊ ಟ್ರೈನ್ ಬಿಡ್ತಾಯಿದ್ದೀನವ. ಒಂದು ಮೆಮೊ ಟ್ರೈನ್ ಬಂದಿದೆ, ಅದು ಎಷ್ಟು ಮಟ್ಟಿಗೆ ಉಪಯುಕ್ತ ಆಗಿದೆ ಅನ್ನೋದು. ಇನ್ನೊಂದು ಮೆಮೊ ಟ್ರೈನು ನಾನು ಎಲ್ಲಿಂದ ಬಿಡೋದು ಅಂದಾಗ ನಮ್ಮ ಕೆಲವು ಸ್ನೇಹಿತರುಗಳು ಪತ್ರ ಬರೀತಾರೆ,
ಯಲಹಂಕ ಕಡೆಯಿಂದ ನಾವು ತುಂಬ ಜನ ಬರ್ತೀವಿ, ನಮ್ಗೆ ಅಲ್ಲಿಂದ ಬರೋದು ಭಾರಿ ಕಷ್ಟ ಆಯ್ತದೆ ಅಂತ. ಆಯಿತು ನಿನಗೊಂದು ಹಾಕೋಣ, ನಮ್ಮ ಅಪ್ಪಂದೇನು ಹೋಗ್ಬೇಕು ಅಂತ ಹೇಳಿ ಯಲಹಂಕದಿಂದ ಯಶವಂತಪುರ, ಬಾಣಾವರ, ತುಮಕೂರಿಂದ ಹೀಗೆ ಮಾಡಿ ಅರಸೀಕೆರೆಯವ್ರು ಇಟ್ಕೊಂಡ್ರು. ಅಣ್ಣ ನಮಗೊಂದು ಹಾಕೋ, ಅದನ್ನೇ ಅರಸೀಕೆರೆವರೆಗೂ ಬಿಟ್ಟು ಅರಸೀಕೆರೆ ಬೆಂಗಳೂರಿಗೆ ಪ್ರಯಾಣಕ್ಕೆ ದುಡ್ಡು ಎಷ್ಟು ಗೊತ್ತಾ ಸ್ವಾಮಿ? 40 ರೂಪಾಯಿ ಇದಪ್ಪ, 50 ರೂಪಾಯಿ ಆಗ್ಬೋದು. 50 ರೂಪಾಯಿ ತಾಯಿ, 20 ರೂಪಾಯಿ ಕೊಟ್ಟರೆ ತುಮಕೂರಲ್ಲಿ ನೀವು ಮೆಮೊ ಟ್ರೈನ್ ಹತ್ತಿದ್ರೆ ತುಮಕೂರಲ್ಲಿ ಎಲ್ಲಿ ಬೇಕಾದ್ರೆ ಇಳಿಬೋದು. ತಾಯಿ ನಿನಗೂ ಅಷ್ಟೇ 20 ರೂಪಾಯಿ. ದೊಡ್ಡದಲ್ವನವ ಸಾಮಾನ್ಯರಿಗೆ? ಬೆಳಿಗ್ಗೆ ಹೋಗ್ಬೇಕಾದ್ರೆ ಎಷ್ಟು ಚೆನ್ನಾಗಿರ್ತದೆ ನೋಡಬೇಕು. ಹಾಗಾಗಿ ಬೆಳೀತಾ ಇದೆ. ಈ ನಗರಕ್ಕೆ ಸಂಪನ್ಮೂಲ ಕೊಡಬೇಕಾದ ನಮ್ಮ ಕರ್ತವ್ಯ. ಭಗವಂತ ಎಲ್ಲಿದ್ದಾನೆ ಅಂದರೆ ಯಾರ ಕಣ್ಣಿಗೂ ಬಿಡೋಲ್ಲ ಭಗವಂತ. ನಾವು ಮಾಡುವ ಕಾಯಕ, ನಮ್ಮ ಇಚ್ಛಾಶಕ್ತಿ, ನಮ್ಮ ನಡವಳಿಕೆ, ಇನ್ನೊಬ್ಬರ ಬಗ್ಗೆ ಕೊಡ್ತಕ್ಕಂಥ ಗೌರವ, ಕೃತಜ್ಞತೆ, ಇಷ್ಟನ್ನು ನಾವು ಮೈಗೂಡಿಸ್ಕೊಂಡ್ರೆ ನೂರಾರು ಜನ ಸೋಮಣ್ಣ ಆಗ್ಬೋದು ಅನ್ನೋದಕ್ಕೆ 2023ರಲ್ಲಿ ನನಗಾದಂಥ ಕೈ ಘಟನೆ, ಆ ಘಟನೆಯನ್ನೇ ಎಲ್ಲೋ ಒಂದು ಕಡೆ ಮೆಟ್ಟು ನಿಂತು ನನಗೆ ಆಶೀರ್ವಾದ ಮಾಡಿದಂಥ ತುಮಕೂರು ಕ್ಷೇತ್ರದ, ಲೋಕಸಭಾ ಕ್ಷೇತ್ರದ ಆ ಮಹಾಜನತೆಯ ಋಣವನ್ನು ಪ್ರಾಯಶಃ ಯಾವ ರೀತಿ ತೀರಿಸಬೇಕು ಅನ್ನೋದಕ್ಕೆ ನಮ್ಮ ಇಬ್ಬರು ನಾಯಕರು, ರಾಷ್ಟ್ರದ ಪ್ರಧಾನಿಗಳು, ರಾಷ್ಟ್ರದ ಗೃಹ ಮಂತ್ರಿಗಳು ನನಗೆ ಸಾಕಷ್ಟು ಶಕ್ತಿಯನ್ನು ಕೊಟ್ಟಿದ್ದಾರೆ. ಆ ವಿಲೇಖೇಣ ಇವತ್ತು ನಾವು ಈ ಕೆಲಸಗಳನ್ನು ಮಾಡ್ತಾಯಿದ್ದೀವಿ ಅಂತ ಹೇಳಿ ರಾಯದುರ್ಗ ತುಮಕೂರು 2028-27 ಡಿಸೆಂಬರ್ ಒಳಗಡೆ 207 ಕಿಲೋಮೀಟ್ರ್ ತಾಯಿ. ಇನ್ನು 50 ವರ್ಷ ಆಗೋದಿಲ್ಲ ಅಂತ ಇದ್ರು, ಎಲ್ಲೋ ಮುಗಿತಾ ಬಂದಿದೆ. ಈ ಜೂನು 2026 ಜೂನ್ನಲ್ಲಿ ಆಂಧ್ರ ಪ್ರದೇಶದ ಗಡಿ ಭಾಗದಿಂದ ನಿಮ್ಮ ಯಾವುದಾದ್ರು ಪಾವಗಡಕ್ಕೆ ಈ ಜೂನ್ 30ನೇ ತಾರೀಕಿನ ಒಳಗಡೆ ಟ್ರೈನನ್ನು ಬಿಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇನ್ನು ಪಾವಗಡದಿಂದ ತುಮಕೂರಿನ ಊರು ಕೆರೆಗೆ ಇನ್ನು 1 ವರ್ಷದಲ್ಲಿ ಅದು ಕೂಡ ಕೆಲಸವನ್ನು ಮುಗಿಸ್ತೀವಿ. ಈಗಾಗಲೇ ನಾವು ತುಮಕೂರು ದಾವಣಗೆರೆ ಸುಮಾರು 30 ಕಿಲೋಮೀಟ್ರ್ ಆಗಿದೆ. ಇನ್ನು ಒಂದು 6ರಿಂದ 8 ತಿಂಗಳಲ್ಲಿ ನಾವು ಸಿರಾವರೆಗೂ ಟ್ರೈನನ್ನು ತುಮಕೂರಿಂದ ಸಿರಾವರೆಗೂ ಹೋಗ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಅಲ್ಲಿಂದ ದಾವಣಗೆರೆಯಿಂದ ಚಿತ್ರದುರ್ಗಕ್ಕೆ ಈಗಾಗಲೇ ಇನ್ನು 16 ಕಿಲೋಮೀಟ್ರ್ ಆದರೆ ದಾವಣಗೆರೆಯಿಂದ ಚಿತ್ರದುರ್ಗಕ್ಕೂ ಕೂಡ ಟ್ರೈನ್ ಬಿಡ್ತಕ್ಕಂಥ ಕೆಲಸಗಳಾಗ್ತವೆ. ಮಧ್ಯದ ಬಿಟ್ಗಳನ್ನು ಮಾಡಿ ಇವೆಲ್ಲ ಕಷ್ಟದ ಕೆಲಸ. ಭಗವಂತನ ದಯೆ, ಗುರುಗಳ ಆಶೀರ್ವಾದ, ನನ್ನ ನಡೆದಂಥ ತಂದೆ ತಾಯಿಗಳ ಆಶೀರ್ವಾದ, ನಿಮ್ಮಲ್ಲಿರ್ತಕ್ಕಂಥ ಒಂದು ನಂಬಿಕೆ, ಪ್ರಾಯಶಃ ಸಾವಿರಾರು ಎಕರೆ ಜಾಗವನ್ನು ಅಕ್ವಿಜೇಷನ್ ಮಾಡಿಸಿ, ನೋಟಿಫಿಕೇಷನ್ ಮಾಡಿಸಿ, ಪರಿಹಾರ ಕೊಡಿಸಿ, ಬ್ಯಾಟ್ರಂಗೇಗೌಡ ಸುಲಭದ ಮಾತಲ್ಲ. ಎಲ್ಲೋ ಕುಂತ್ಕೊಂಡು ಭಾಷಣ ಮಾಡೋದು ದೊಡ್ಡದಲ್ಲ. ಅದನ್ನು ಕಾರ್ಯರೂಪಕ್ಕೆ ತರೋದು ಎಷ್ಟು ಕಷ್ಟ ಅನ್ನೋದು ನನಗೂ ಕೂಡ ಎಲ್ಲ ಒಂದು ಕಡೆ ಇದೆಲ್ಲ ಮಾಡಿ 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 ಕೇವಲ 2 ವರ್ಷದಲ್ಲಿ 15 ವರ್ಷನ ಆಯಸ್ಸನ್ನು ಕಡಿಮೆ ಮಾಡ್ಕೊಂಡಿದ್ದೀನಿ. ನನಗೆ ಒಂದು ದಿನ ಒಂದು ಕಾಯಿಲೆ ಗೊತ್ತಿರಲಿಲ್ಲ, ಬಿ ಪಿ ಇರಲಿಲ್ಲ, ಶುಗರ್ ಇರಲಿಲ್ಲ. ಎಲ್ಲ ಒಂದು ಕಡೆ ಸ್ಲೈಟಾಗಿ ಬಿ ಪಿ ಶುರುವಾಯಿತು. ಶುಗರ್ ಇದೆಯೇನೋ ಅಂತ ಅಂದ್ಬಿಟ್ಟು ನೆನ್ನೆ ಹೋಗಿ 1.5 ಗಂಟೆಗಳ ಕಾಲ ಅನಸ್ತಿಸಿಯಾ ಕೊಟ್ಟು ಡಾಕ್ಟ್ರ್ ಚೆಕ್ ಮಾಡಿ ಹೇಳ್ತಾರೆ, ಇನ್ನೂ ಒಂದು 10-20 ವರ್ಷ ನಿನಗೇನು ತೊಂದರೆ ಇಲ್ಲ, ಹೋಗಪ್ಪ ಅಂತ ಅಂದ್ಬಿಟ್ಟು. ಇವೆಲ್ಲ ಭಗವಂತನ ದಯೆ, ನಮ್ಮ ಒಳ್ಳೆ ನಡವಳಿಕೆ. ಸುರೇಶ್ ಗೌಡ ನಮ್ಮಾಗೆ ಕೆಲಸ ಮಾಡೋದಕ್ಕೆ ನಿಸೀಮ. ನನಗೆ ರವಿ ಹಬ್ಬಕ್ಕ ಅವರು ಮೊನ್ನೆ ದಿನ ದೂರವಾಣಿ ಮುಖೇನ ಮಾತನಾಡ್ತಾ ಹೇಳಿದ್ರು, ಕುಡಿಯೋ ನೀರಿಗೆ ಆಕಾರ ಆಗಿದೆ. ನನಗೆ ಇನ್ನೊಂದು ವಾರದಲ್ಲಿ ರವಿ ಅವರೇ 35 ವಾರ್ಡ್ ಇದೆ ನಿಮ್ಮಲ್ಲಿ, 35 ಬೋರ್ವೆಲ್ಗಳನ್ನು ಕೊರೆಯೋದಕ್ಕೆ ಎಲ್ಲೆಲ್ಲಿ ಏನು ಅಂತ ಮಾಡಿ ಕೊಟ್ಟರೆ ಆ 35 ಬೋರ್ವೆಲ್ಗಳಿಗೆ ಪಂಪನ್ನು ಹಾಕಿ ಶುದ್ಧ ಕುಡಿಯುವ ನೀರನ್ನು ವ್ಯವಸ್ಥೆ ಮಾಡ್ತಕ್ಕಂಥದ್ರಿಗೆ ಬಸವೇಶ್ವರ ನಗರ ತೊಗೊಳ್ಳಿ, ಮತ್ತೊಂದು ತೊಗೊಳ್ಳಿ, ನನಗೇನು ತೊಂದರೆ ಇಲ್ಲ. ಅದೇ ರೀತಿ ಸುರೇಶ್ ಗೌಡ್ರಿಗೆ ಒಂಥರ ಆಂಜನೇಯನ ಬಾಲ. ತುಮಕೂರು ಸುತ್ತ ಇನ್ನು ಮುಂದಿನ ದಿನಗಳಲ್ಲಿ ಒಬ್ಬ ಸುರೇಶ್ ಗೌಡ 3 ಜನ ಸುರೇಶ್ ಗೌಡ್ರು ಆಗ್ತಾರೆ, ಅಷ್ಟು ದೊಡ್ಡದಾಗಿದೆ ಕ್ಷೇತ್ರ. ಅದನ್ನು ಬೇಡ, ನಾವು ಕಷ್ಟವಾಗಿ ನೋಡ್ತಾ ಇದ್ದೀವಿ, ಅದು ಕೂಡ ಮಾಡ್ತಾಯಿದ್ದೀವಿ. ರವಿ ಹಬ್ಬಕ್ಕೆ ಅವ್ರಿಗೆ ವಿನಂತಿ ಮಾಡ್ತೀನಿ, ಇವಾಗ ತಾನೇ ಇಲ್ಲಿ ಬರಬೇಕಾದ್ರೆ ಆದರ್ಶ ಗ್ರಾಮ ಅಂತ ರಾಷ್ಟ್ರದ ಪ್ರಧಾನಿಗಳು ನಮಗೆಲ್ಲ ಒಂದೊಂದು ಗ್ರಾಮಕ್ಕೆ 20-20 ಲಕ್ಷ ಕೊಡ್ತಾರೆ. ಅಥವಾ ನಾನು ಒಂದು ಸ್ವಲ್ಪ ಎಲ್ಲೆಲ್ಲಿ ಏನೇನು ಮಾಡಬೇಕು, ಎತ್ತೆತ್ತು ಮಾಡಬೇಕು ಅಂತ ಕೆಲಸ ಗೊತ್ತಿರೋದ್ರಿಂದ ನನ್ನ ತನವನ್ನು ಮರೆತು ನನ್ನ ಭಾಗದ ಜನರಿಗೋಸ್ಕರವಾಗಿ
ನಾನು ಯಾವ ಹಂತದಲ್ಲಿ ಹೋದರೂ ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡಿ ಮತ್ತೊಂದು ಮಾಡಿ ಕೆಲಸವನ್ನು ಮಾಡಿಸ್ದೆ ಹೋಗಿದ್ದರೆ ನಾನು ಕೂಡ ಇವತ್ತು ಸೋಮಣ್ಣ ಇಷ್ಟೊಂದು ಮಟ್ಟದಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯತೆ ಇರಲಿಲ್ಲ. ಅಧಿಕಾರ ಅಂದರೆ ಅದು ಮುಳ್ಳಿನ ಹಾಸಿಗೆ. ಈ ಮುಳ್ಳಿನ ಹಾಸಿಗೆಯನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡುವಾಗ ಕಾಯ ವಾಚ ಮಾನಸ ನಿಷ್ಕಲ್ಮಸವಾದ ಮನೋಭಾವನೆಯನ್ನು ಉಳ್ಳವನಾಗಿ ನಾನು ಹಾಕಿದ್ದೆಲ್ಲವೂ ಕೂಡ ಅನುಕೂಲ ಆಗ್ತಾಯಿದೆ. ಒಂದು ESI ಹಾಸ್ಪಿಟ್ಲು 100 ಬೆಡ್ ಬರ್ತಾ ಇದೆ. ಏನು ನಿಮ್ಮ ಹೆಸರು ಪ್ರವೀಣ ಏನು ಪ್ರದೀಪ್? ನಾನಂತೂ ನಿನಗೆ ಟಿಕೆಟ್ ಕೊಡಬೇಡಿ ಅಂತ ಹೇಳಲಿಲ್ಲಪ್ಪ ತಂದೆ. ನನ್ನ ಜೀವನದಲ್ಲಿ ಹೇಳಿಲ್ಲ. ಸಿದ್ಧಗಂಗೆ ಸ್ವಾಮಿಗಳು ಪವಿತ್ರವಾದ ಸ್ಥಳದಲ್ಲಿ ಹೇಳ್ತಾ ಇದ್ದೀನಿ. ನಾನು ಯಾರಿಗೂ ಡೈರೆಕ್ಟಾಗಿ ಫೇಸ್ ಮಾಡ್ತೀನಿ, ಇಂಡೈರೆಕ್ಟ್ ನನಗೆ ಗೊತ್ತಿಲ್ಲ. ನಾನು ನಿಮ್ಗೆ ಬಂದಾಗ ನನ್ನ ಮನೆಗೆ ಬಂದ್ರಿ, ಪಾರ್ಟಿ ಯಾರು ಕೊಡ್ತದೋ ನಾನು ಅವ್ರಿಗೆ ಮಾಡ್ತೀನಪ್ಪ. ಹಾಗಾಗಿ ಎಲ್ಲ ಒಂದು ಕಡೆ ನಿನಗೆ ಪಾದಕ್ಕೆ ನಮಸ್ಕಾರ ಮಾಡ್ತೀನಿ. ಇವಾಗ ಇರೋ ತೊಂದರೆನೇ ಸಾಕಾಗಿದೆ. ಇನ್ನೊಂದಷ್ಟು ಅಲ್ಲಲ್ಲೇ ಗುಸುಗಳು ಆಗೋದು ಬೇಡ್ರಪ್ಪ. ನಮ್ಮ ಕೈಲಿ ತಡೆಯೋಕ್ಕಾಗೋದಿಲ್ಲ ಗೌಡ್ರೆ, ನಮ್ಮ ಕೈಲಿ ತಡೆಯೋಕ್ಕಾಗೋದಿಲ್ಲ. ನಮ್ಮ ತಾಯಿ ನನ್ನ ತಂದೆ ಯಾರು ಅಂತ ತೋರಿಸಿದ್ದಾರೆ ನನಗೆ. ನಿಷ್ಕಲ್ಮಸವಾಗಿ ಸಂಸ್ಕಾರದ ಜೀವನವನ್ನು ನಡೆಸ್ಕೊಂಡು ಬಂದಿದ್ದೀನಿ. ಪರಮ ಪೂಜ್ಯ ಸಿದ್ಧಗಂಗೆ ಶ್ರೀಗಳವರ ಕೃಪಾಶೀರ್ವಾದ ಎಷ್ಟು ಮಟ್ಟಿಗಿತ್ತು ಅನ್ನೋದು ನನಗೆ ಇವತ್ತು ಅರ್ಥ ಆಗ್ತಾ ಇದೆ. ಅವ್ರ ಜೊತೆಯಲ್ಲಿ ಒಡನಾಡಿಯಾಗಿ 10 ವರ್ಷಗಳ ಕಾಲ ಮಠದಲ್ಲಿ ನನ್ನ ಅಳಿಲು ಸೇವೆಯನ್ನು ಮಾಡಿರ್ಬೋದು. ಅದರ ಪೂರ್ತಿ ರಿಸಲ್ಟು ನಾನು ಭಾರತ ಸರ್ಕಾರದ ಮಂತ್ರಿ ಆದಮೇಲೆ ಆಗೋದಕ್ಕೆ ಕಾರಣನೇ ಶುರುವಾಗಿ ಏನೆಲ್ಲ ಆಗಿ ಇವತ್ತು ಈ ಮಟ್ಟಿಗೆ ಬರೋದಕ್ಕೆ ಅವರ ಕೃಪಾಶೀರ್ವಾದ ತುಂಬ ಜಾಸ್ತಿ ಇದೆ. ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ, ಇವತ್ತು ಏನಿದು ಆಯ್ತಪ್ಪ, ಇವೆಲ್ಲ ಏನು ಹೇಳಿ ಏನು ಮಾಡಿ ಸಾಕಾಗಿದೆ. ಇನ್ನು ಮಸ್ತಾಗಿದೆ ಟೈಮು. ಒಂದು ಪುಸ್ತಕ ಮಾಡಿದ್ರೆ ಆಯಿತು. ನನ್ನ ತಾಯಂದಿರು ಇವತ್ತು ಇಲ್ಲಿ ಬಂದು ಖುಷಿಯಾಗಿ ಕುಂತಿರೋದು ನಮ್ಮ ಬಡಾವಣೆಗೆ ಏನೋ ಒಂದಷ್ಟು ಮಾಡವ್ರೆ, ನಮ್ಮವ್ರು ಬಂದವ್ರೆ ಅಂತ ಪ್ರೀತಿಯಿಂದ ಬಂದಿದ್ದೀರಿ ಅಲ್ವೇನವ್ವ? ನಮ್ಮವ್ರು ಬಂದಿದ್ದೀರಾ ಅನ್ನೋ ಪ್ರೀತಿಯಿಂದ ಬಂದಿದ್ದೀರಿ. ಹಾಗಾಗಿ ಇವಾಗ ಸುರೇಶ್ ಗೌಡರು ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವಂಗೆ ಈ ಸುರೇಶ್ ಗೌಡಂಗೆ ಗೊತ್ತಿಲ್ಲದಿರೋ ಕೆಲಸಗಳೇ ಇಲ್ಲ. ಅಲ್ಲೆಲ್ಲ 10 ಕೋಟಿ ಬರ್ತದೆ ಅಂದರೆ ನಂದೇನು ಅಂತಾನೆ, ಇಲ್ಲೆಲ್ಲ ಒಂದು 5 ಕೋಟಿ ಬರ್ತದೆ ನಂದೇನು ಅಂತದೆ. ನಾನು ಹೇಳಿದೆ, ನೀನು ಈಗಾಗಲೇ ಸೀನಿಯರ್ ಆಗಿಬಿಟ್ಟಿದ್ಯಪ್ಪ, ದಯವಿಟ್ಟು ನೀನು ಅದು ಬಿಟ್ಬಿಡು. ಮಧುಗಿರಿ ಏನು, ಕೊಡಗೆರೆ ಏನು, ಚಿಕ್ಕನಾಯಕನಹಳ್ಳಿ ಏನು, ತಿಪ್ಟೂರು ಏನು, ಗುಬ್ಬಿ ಏನು, ಮತ್ತು ತುರುವೇಕೆರೆ ಏನು, ತುಮಕೂರು ಗ್ರಾಮಾಂತರ ಮಾತ್ರ ನೀನು ತಲೆಯಲ್ಲಿ ಇಟ್ಕೋಬೇಡ ಅನ್ನೋ ಮಾತನ್ನು ಪದೇ ಪದೇ ಹೇಳ್ತಾ ಇರ್ತೀನಿ. ಹಾಂ ಹೌದಪ್ಪ, ಅವನು ಅಷ್ಟೇ ಕೆಲಸನೂ ಮಾಡಿದ್ದಾರೆ. ಇನ್ನು ಸುರೇಶ್ ಗೌಡನ ಜಾಗದಲ್ಲಿ ನಾನಿದ್ರು ಅಷ್ಟು ಮಾಡೋಕ್ಕಾಗ್ತಾ ಇರಲಿಲ್ಲ. ರಾಕ್ಷಸ ಇದ್ದಾನೆ. ಹಾಗಾಗಿ ಕೆಲಸ ಅದೊಂದು ಕಲೆ. ಇನ್ನೊಬ್ಬರಿಗೆ ಸಹಾಯ ಮಾಡೋದು ಹೃದಯ ಶ್ರೀಮಂತಿಕೆ. ಇನ್ನೊಬ್ಬರನ್ನು ಕೂಡ ನಾವು ಆತ್ಮೀಯವಾಗಿ ಸ್ವೀಕಾರ ಮಾಡೋದು ಎಲ್ಲ ಒಂದು ಕಡೆ ಭಗವಂತನ ಇಚ್ಛೆ. ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ರೆ ಎಲ್ಲವೂ ಸಿಗ್ತದೆ. ನಾನು ಮೊನ್ನೆ ತಮಿಳ್ನಾಡು ಚುನಾವಣೆಗೆ ಹೋಗಿದ್ದೆ. ಇಡೀ 100ಕ್ಕೆ 100 ಒಂದು 10 ಹಳ್ಳಿಗಳು ವೀರಶೈವ ಹಳ್ಳಿಗಳಿವೆ. ಉರ್ಗ್ಯ, ತಗ್ಗಟ್ಟಿ, ಅದು ಬಾಲ್ಪಟ್ಟಿ ಅಂತ ಏನೇನೋ ಊರುಗಳು ಕೊಡ್ರೆ. ನಮ್ಮ ಕರ್ನಾಟಕದಿಂದ ಅದಕ್ಕೆ ಹೋಗ್ಬೇಕಾದ್ರೆ ಕೇವಲ 8 ಕಿಲೋಮೀಟ್ರು. ಬೈರಣ್ಣವರೇ, 8 ಕಿಲೋಮೀಟ್ರ್ ಹಿಂಗೈತೆ, ಹಿಂಗೆ ಇಳಿಬೇಕು. ಎಷ್ಟು ಜನ ರಾತ್ರಿ ಹೊತ್ತು ಜನ ಹೋದವರು ಸತ್ತೋಗಿದ್ದಾರೋ ಗೊತ್ತಿಲ್ಲ, ಆನೆಗಳ ಕೈಲಿ, ಪಕ್ಷಿಗಳ, ಪ್ರಾಣಿಗಳ ಕೈಲಿ. ನಾನು ಬಂದ ಮೇಲೆ, ಇದಾದ ಮೇಲೆ ನಿನ್ನೆ ತಾನೇ ಮಾತಾಡಿ ನಮ್ಮ ಫಾರೆಸ್ಟ್ ಇಲಾಖೆಯವ್ರಿಗೆ ಕಳಿಸಿದ್ದೀನಿ. ಇವತ್ತು ಹೋಗಿದ್ದಾರೆ ಇನ್ಸ್ಪೆಕ್ಷನ್ಗೆ. ಆ ಜನರಿಗೆ ಒಂದು ಸ್ವಲ್ಪ ಮೂಲಭೂತ ಸೌಕರ್ಯ ಕೊಟ್ಟರೆ ಯಾರು ಹಳ್ಳಿಯಿಂದ ಡೆಲ್ಲಿಗೆ ಬರಬೇಕು ಅನ್ನೋರು ಇಲ್ಲ. ಯಾಕೆ ಸುರೇಶ್ ಗೌಡ್ರಿಗೆ ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ, ತುಮಕೂರು ಟೌನಲ್ಲಿ ಇರೋದು ಎಷ್ಟು ದೊಡ್ಡದೋ, ಗ್ರಾಮಾಂತರಲ್ಲಿ ಇರ್ತಕ್ಕಂಥ ವಿಜಯ್ ಕುಮಾರ್ ಅವರೇ ಎಲ್ಲ ಸವಲತ್ತುಗಳು ಕೂಡ ಅಲ್ಲಲ್ಲೇ ಸಿಗ್ತಾ ಇದೆ. ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ಹಳ್ಳಿಗಾಡಿನ ಜನರ ಜೀವನದಲ್ಲಿ ಬದಲಾವಣೆ ಆಗಬೇಕು ಅಂತ 12 ಕೋಟಿ ಶೌಚಾಲಯಗಳನ್ನು ಕಟ್ಟಿಸ್ತೋ ತಾಯಿ. 3 ಕೋಟಿ ಇತ್ತು ಇಡೀ ದೇಶದಲ್ಲಿ ಶುದ್ಧ ಕುಡಿಯೋ ನೀರಿನ ಮನೆಗಳು. ಅದನ್ನು ಇವತ್ತು 16 ಕೋಟಿಗಾಗಿದೆ. ಯಾವುದರಲ್ಲಿ ಹಿಂದೆ ಬಿದ್ದಿಲ್ಲ. ದೇಶ ಸರಿ ಹೋಗಬೇಕಾದ್ರೆ ಹಳ್ಳಿಗಾಡಿ ಜನರಲ್ಲಿ ಅನುಕೂಲ ಆಗಬೇಕು. ರೈಲ್ವೆ ಇಲಾಖೆ ಒಂದು ರೀತಿ ಭಾರತ ಸರ್ಕಾರದಲ್ಲಿ ಡಿಫೆನ್ಸ್ ಇದ್ದಂಗೆ.
ಇಲಾಖೆಯಲ್ಲೂ ಕೂಡ ಸಾಕಷ್ಟು ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. ನನಗೆ ಕೋಲಾರ ಅನ್ನೋ ಗ್ರಾಮದವರು ಒಂದು RBI ಒಂದು ಬ್ಯಾಂಕ್ ಬೇಕು, ಒಂದು ನ್ಯಾಷನಲೈಸ್ ಬ್ಯಾಂಕ್ ಬೇಕು ಅಂದರು. ಶಿವಣ್ಣ, ನ್ಯಾಷನಲೈಸ್ ಬ್ಯಾಂಕ್ ಮಾಡಿ ಏನೆಲ್ಲ ಮಾಡಿ ನಮ್ಮ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ತಾಯಿ ಇದು ಬೇಡ ಇದ್ರೊಳಗೆ ಫೀಸಿಬಿಲಿಟಿ ಇಲ್ಲ ಅಂದರು. ಅಂಥದ್ದು ಮತ್ತೆ ತಲೆ ತಿಂದು ಅಲ್ಲಿ ಹೋಗಿ ಮಾಡಿಕೊಟ್ಟಿದ್ದೀನಿ. ಒಂದು ಬಿಲ್ಡಿಂಗ್ ಕೊಟ್ಟರೆ ಅಲ್ಲಿ ಓಪನ್ ಮಾಡ್ತೀವಿ, ಅಲ್ಲಿ ನೂರಾರು ಕೋಟಿ ರೂಪಾಯಿ ಸಾಲ ಕೊಡೋದಕ್ಕೆ ಮತ್ತೊಂದು ಮಾಡೋದಕ್ಕೆ ನ್ಯಾಷನಲೈಸ್ ಬ್ಯಾಂಕ್ ಬಂದಾಗ ರೈತರಿಗೆ ಅನುಕೂಲ ಆಯ್ತದೆ ಅಂದರೆ ಯಾವನು ಮುಂದೆ ಬರೋಲ್ಲ. ಮಾತಾಡೋಕ್ಕೆ ಮಾತ್ರ ನಿಸ್ಸಿಮ್ರು. ದೇಶ ಕೊಡೋ ಅನುಕೂಲನ ಪಡಿಬೇಕಾದಾಗ ಎಲ್ಲ ಒಂದು ಕಡೆ ಅದರಲ್ಲಿ ನಾವು ಕೂಡ ಪಾತ್ರದಾರ ಆಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅಂತ ಹೇಳಿ ಇಷ್ಟೊಂದು ಸಂಖ್ಯೆಯಲ್ಲಿ ಕೂತಿದ್ದೀರಿ. ರವಿ ಅಣ್ಣ, ಆ 35ರಲ್ಲಿ ಒಂದನ್ನು ಇಲ್ಲೇ ಹಾಕ್ಬಿಡೋಣ, ಕುಡಿಯೋ ನೀರೊಂದು ಒಳ್ಳೆ ಒಂದು ಶುದ್ಧ ಕುಡಿಯೋ ನೀರು ಹಾಕಿ ಇಲ್ಲಿ ಹಾಕಿದ್ಮೇಲೆ ಸುರೇಶ್ ಗೌಡ ಪಕ್ಕಕ್ಕೆ ಬರ್ತದೆ ಅಂತ ಕಾಣಿಸ್ತದೆ. ಸುರೇಶ್ ಗೌಡ್ರದ್ದೇನಾ? ಹಂಗಾರೆ ಬಿಡಿ, ನಾನು ಅವನೇನೆ. ಹಾಗಾಗಿ ಅದನ್ನು ಮಾಡೋಣ ಅಂತ ಮಾತನ್ನು ಹೇಳಿ ಯಲಹಂಕದಲ್ಲಿ ಒಂದು 6,000 ಕೋಟಿ ರೂಪಾಯಿನ ಹೊಸ ಮೆಗಾ ಕೋಚಿಂಗ್ ಟರ್ಮಿನಲ್ ಅಂತ ಮಾಡ್ತಾ ಇದ್ದೀವಿ ತಾಯಿ. ಒಂದು ಸಾರಿಗೆ 100 ಟ್ರೈನ್ಗಳನ್ನು ಗೌಡ್ರೆ, 100 ಟ್ರೈನ್ಗಳನ್ನು ಇಡೀ ಭಾರತ ದೇಶದಲ್ಲಿ ಒಂದು ದೊಡ್ಡ ಯೋಜನೆ ಅದು. ಒಂದೇ ರಾತ್ರಿಯಲ್ಲೇ ಕ್ಲೀನ್ ಮಾಡಿ ಅದೆಲ್ಲ ಮಾಡಿ ಪ್ರತಿಯೊಂದು ಕೂಡ ನಾವು ಇಲ್ಲೇನು ಟ್ರೈನ್ ಓಡೋದಿಲ್ಲ, ಭಾನುವಾರ ನಿಲ್ಲಿಸ್ತಾರೆ, ಮತ್ತೊಂದು ನಿಲ್ಲಿಸ್ತಾರೆ, ಒಂದೇ ಭಾರತ್ ಅಂತೀವಲ್ಲ, 24x7 ಓಡುವಾಗ ಅದ್ರ ಗಾಡೀಲಿ ಏನು ತೊಂದರೆ ಇದೆ, ಮತ್ತೊಂದಿದೆ, ಅದು ನೋಡಬೇಕಾಗಿದೆ. ಭಾರತ ಸರ್ಕಾರ, ರಾಷ್ಟ್ರದ ಪ್ರಧಾನಮಂತ್ರಿಗಳು ಕರ್ನಾಟಕಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿ ಯಲಹಂಕದ ಹತ್ರ ಇವತ್ತು 6,000 ಕೋಟಿ ರೂಪಾಯಿನ ಮೆಗಾ ಟರ್ಮಿನಲ್ ಶುರು ಮಾಡ್ತಾ ಇದ್ದೀವಿ. ತುಮಕೂರು ಒಂದು ನಾವು ಪಿಟ್ಟನ್ನು ಮಾಡಿ ಇಲ್ಲೂ ಕೂಡ ಒಂದಷ್ಟು ಪಿಟ್ ಲೈನ್ ಅಂತ ಮಾಡ್ತೀವಿ. ಆ ಪಿಟ್ ಲೈನ್ ಮಾಡೋದ್ರಿಂದ ಎಲ್ಲ ಟ್ರೈನ್ಗಳು ಬಂದಂಥ ಟ್ರೈನ್ಗಳಿಗೆ ರಿಪೇರಿ ಮಾಡೋದು, ಕ್ಲೀನಿಂಗ್ ಮಾಡೋದು, ಮತ್ತೊಂದು ಮಾಡೋದಕ್ಕೆ ಅನುಕೂಲ ಇದೆ. ಇದು ಕೇವಲ ಯಶವಂತಪುರದಲ್ಲಿ ಮಾತ್ರ ಇತ್ತು. ಒಂದು ಬ್ಯಾಚನ್ನು ನಾನು ನಿಮ್ಮ ಯಾವುದಿದು ಮೈದಾಳನೇನದು ಮೈದಾಳ ನಾವು ಮಾಡ್ತಾ ಇದ್ದೀವಲ್ಲ, ಮೈದಾಳ, ಆ ಮೈದಾಳದ ಹತ್ರ ಆಗಿದೆ ಗೌಡ್ರೆ. ಇನ್ನೊಂದು 1.5-2 ತಿಂಗಳೇ ನಿಮ್ಗೆ ಆದೇಶವನ್ನು ಕೂಡ ಕೊಡಿಸ್ಕೊಡ್ತೀವಿ. ಪಿಟ್ ಲೈನ್ ಅಂದರೆ ಟ್ರೈನ್ಗಳು ಬಂದಾಗ ರಾತ್ರಿ ಹೊತ್ತು ನಿಲ್ಲಿಸ್ಕೊಳ್ಳೋದು, ಕ್ಲೀನಿಂಗ್ ಮಾಡೋದು, ಮತ್ತು ಟ್ರೈನ್ಗಳು ಈ 4 ಲೈನ್ ಏನಾದರೂ ಆಗೋದ ಮೇಲೆ ನಿಮಗೆ ಅನುಕೂಲ ಎಷ್ಟಾಯ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ. ಆದರೆ ಮುಂದಿನ ಪೀಳಿಗೆಗೆ ತುಮಕೂರು ಬೆಂಗಳೂರಿಗೆ ಏನೇನು ಸವಲತ್ತಿದೆಯೋ ಎಲ್ಲ ಸವಲತ್ತು ಸಿಗ್ತಕ್ಕಂಥ ಕೆಲಸಕ್ಕೆ ನಾಂದಿಯನ್ನು ಆಡಿದ್ದೇವೆ. ನಾನು ಈಗಾಗಲೇ ಸ್ಟಾರ್ಟಿಂಗ್ ಶುರು ಮಾಡಿದ್ದೇನೆ. ಏನು ಬೆಂಗಳೂರಿನ ವಿಜಯನಗರ, ಗೋವಿಂದರಾಜನಗರ, ಬಿನ್ನಿಪೇಟೆ ಇತ್ತು, ಬೆಂಗಳೂರು ನಗರ ಇತ್ತು, ಅದಕ್ಕಿಂತ ವಿಭಿನ್ನವಾಗಿ ನಿಮ್ಮ ತುಮಕೂರು ಕೂಡ ಬರ್ತದೆ. ಆ ನಿಟ್ಟಿನಲ್ಲಿ ನೀವು ಒಂದೇ ಒಂದು ವಿನಂತಿ ಮಾಡ್ತೀನಿ, ಸಾಲ ಮಾಡಿಕೊಂಡು ಮಗಳ ಮದುವೆ ಮಾಡಿ ಮತ್ತು ಆ ಮಗಳ ಮದುವೆಗೋಸ್ಕರ ಮನೆ ಮಾರಿಕೊಂಡು ಮತ್ತೊಂದು ಮಾಡ್ಕೊಳ್ಳೋ ಕೆಲಸ ದಯವಿಟ್ಟು ಮಾಡೋಕ್ಕೆ ಹೋಗಬೇಡ್ರಿ. ನಿಮ್ಮ ಉತ್ಸಾಹ ಒಂದು ಕೇವಲ ಒಂದು ಕಾರು ಸ್ಕೂಟ್ರು ಜನ ಓಡಾಡೋಕ್ಕೆ ಒಂದು ಟ್ರೈನ್ದು ಇದು ಮಾಡಿಕೊಟ್ರೆ ರೈಲ್ವೇದು ಇಷ್ಟೊಂದು ಜನ ಬಂದು ನೀವು 2-3 ಗಂಟೆ ಕುಳಿತುಕೋತೀರಾ ಅಂದರೆ ನಿಮ್ಮಲ್ಲಿರ್ತಕ್ಕಂಥ ದೊಡ್ಡತನ, ನಿಮ್ಮ ನಂಬಿಕೆ, ಇದಕ್ಕೆ ನಾನು ಎಷ್ಟೊಂದು ಕೂಡ ಹೇಳಿದ್ರು ಸಾಲದು. ಆದ್ದರಿಂದ ದಯವಿಟ್ಟು ನಾನು ಜಾಸ್ತಿ ಮಾತಾಡೋಕ್ಕೆ ಇವತ್ತು ನನಗೆ ಬೇರೆ ಬೇರೆ ಕಾರ್ಯಕ್ರಮಗಳಿವೆ. ನಾನು ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ, ರಾಷ್ಟ್ರದ ರೈಲ್ವೆ ಮಂತ್ರಿಗಳಿಗೆ, ಈ ಭಾಗದ ಜನರ ಪರವಾಗಿ ನನ್ನ ಕೃತಜ್ಞತೆಯನ್ನು, ಧನ್ಯವಾದಗಳನ್ನು ನಿಮ್ಮೆಲ್ಲರ ಪರವಾಗಿ ಸಮರ್ಪಣೆ ಮಾಡೋದಕ್ಕೆ ಇಚ್ಛೆಪಡ್ತೀನಿ. ಪೂಜ್ಯ ಶ್ರೀಗಳವರ ಅಣತಿಯಂತೆ ಇಷ್ಟು ಆನಂದ ಪಡೋರು ಇದೊಂದಾಗಲ ಅನ್ನೋರು. ಕಾಕತಾಳಿ ಅನ್ನೋಂಗೆ ನಾನು ಹಿಂದೆ ಮಂತ್ರಿ ಆಗಿದ್ದೆ ಬೆಂಗಳೂರಿನ ಕರ್ನಾಟಕದಲ್ಲಿ, ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟರ್ ಆದೆ, ಅದನ್ನು ಸ್ಯಾಂಕ್ಷನ್ ಮಾಡೋದು ಏನೋ ಆಗಿ ಕೊನೆಗೆ ನಾವು ಬಂದ ಮೇಲೆ ಅದು ಉದ್ಘಾಟನೆ ಆಯಿತು. ಉದ್ಘಾಟನೆ ಮಾಡಲಿಲ್ಲ, ಹಂಗೆ ಕಳಿಸ್ಬಿಟ್ಟೆ ಹೋಗಪ್ಪ ಅಂತ ಅಂದ್ಬಿಟ್ಟು. ಇವೆಲ್ಲವೂ ಕೂಡ ಆಗ್ತಾಯಿದೆ. ನಿಮ್ಮ ಖ್ಯಾತಸಂದ್ರದ ಸರ್ಕಾರಿ ಶಾಲೆಯನ್ನು ದತ್ತಿ ತೆಗೆದುಕೊಂಡು 1 ಕೋಟಿ ರೂಪಾಯಿನ ಇಸ್ರೋಯಿಂದ ಕೊಡಿಸ್ಕೊಟ್ಟಿದ್ದೀವಿ. ಪೂಜ್ಯ ಸಿದ್ಧಗಂಗಾ ಸ್ವಾಮಿಗಳವರ ಹೆಸರನ್ನ ಸುರೇಶ್ ಗೌಡರು ಯಾವಾಗೂ ಹೇಳ್ತಾ ಇರ್ತಾರೆ. ನಾಗವಲ್ಲಿ ಅನ್ನೋದು, ನಾಗವಲ್ಲಿಲಿ ಇವತ್ತು 1 ಕೋಟಿ ರೂಪಾಯಿನ ಇನ್ನೊಂದು 1-1.5 ತಿಂಗಳಲ್ಲಿ ಬಿಡುಗಡೆ ಮಾಡಿಸ್ತಾ ಇದ್ದೀನಿ. ಇನ್ನೊಂದು 1 ಕೋಟಿ ರೂಪಾಯಿ ಕೊಡಿಸ್ತೀನಿ. 2 ಕೋಟಿ ರೂಪಾಯಿಂದ ಬಿಲ್ಡಿಂಗ್ ಮಾಡಿಸು, ನೀಟಾಗಲಿ, ಅದೊಂದು ಮಾದರಿ ಶಾಲೆ ಆಗಲಿ. ಆ ಮಾದರಿ ಶಾಲೆಗೆ ಬೇಕಾಗಿರ್ತಕ್ಕಂಥ ಕೆಲವು ಸವಲತ್ತುಗಳನ್ನು ಕೂಡ ನಾನು ನಮ್ಮ PSUಗಳಿಂದ ಕೆಲವು ಸವಲತ್ತುಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಒಂದು ನಿಮ್ಮಲ್ಲಿ ಮನವಿ ಮಾಡ್ತೀನಿ, ಧೈರ್ಯವಾಗಿ ಮಾತಾಡೋದು ಕಲೀರಿ.
ನಾನು ಯಾರನ್ನೋ ಮೆಚ್ಚಿಸೋದಕ್ಕೋಸ್ಕರ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಋಣ ಇದೆ. ನನ್ನ ಅನುಭವ ಇತ್ತು, ಒಂದಷ್ಟು ಕೆಲಸ ಕಲ್ತಿದ್ದೆ. ಬೆಂಗಳೂರು ನಗರದಲ್ಲಿ ನಗರದ ಮಂತ್ರಿ ಆಗಿ, ದೇಶದ ಮಂತ್ರಿ ಆಗಿ, ಏನು ಇವತ್ತು ನಾನು ಬೆಂಗಳೂರು ನಗರದಲ್ಲಿ ಮೆಟ್ರೋಲ್ಲಿ ಓಡಾಡ್ತೀರಿ, ಆ ಮೆಟ್ರೋ ಮಾಡಿದ್ದು ನಾನೇ ತಾಯಿ ಬೆಂಗಳೂರಿಗೆ. ನಾನು ಅವಾಗ ಮಂತ್ರಿ ಇದ್ದೆ. 50 ರೂಪಾಯಿ 100 ರೂಪಾಯಿ ಬೆಟರ್ಮೆಂಟ್ ಚಾರ್ಜು ನಿಮ್ಮದೆಲ್ಲ ಮಾಡಿದ್ದೀರಿ ಅಂತ ಕಾಣಿಸ್ತದೆ. ಈ ಕಾಯ್ದೆಯನ್ನು ದೇಶಕ್ಕೆ ತಂದವರು ದಿವಂಗತ JH ಪಟೇಲ್ ಕಾಲದಲ್ಲಿ ಈ ಸೋಮಣ್ಣನೇ. ಕಾವೇರಿ 4ನೇ ಹಂತದ ನೀರನ್ನು ಹೆಂಗೆ ತರ್ಬೋದು ಅಂತ 6 ತಿಂಗಳಲ್ಲಿ ಬೆಂಗಳೂರಿಗೆ 270 MLD ನೀರು ತಂದವನು ಈ ಸೋಮಣ್ಣ. ಯಾಕೆ ಮಾತು ಹೇಳ್ತೀನಂದರೆ, ಗುಣಕ್ಕೆ ಮತ್ಸರ ಇರಬಾರ್ದು. ರಾಜಕಾರಣ ಎಲ್ಲರೂ ಮಾಡ್ತೀವಿ, ಆದರೆ ಅವಕಾಶಗಳು ಸಿಕ್ಕಿದಾಗ ಸಾರ್ವಜನಿಕವಾಗಿ ಏನು ನಾವು ಸಮರ್ಪಣೆ ಮಾಡ್ತೀವೋ ಅದೇ ನಮ್ಮ ಇಚ್ಛಾಶಕ್ತಿ. ಆ ಇಚ್ಛಾಶಕ್ತಿಯನ್ನು ಇವತ್ತು ವಿನಿಯೋಗ ಮಾಡಿದ್ದೀವಿ. ನಾನು ರವಿ ಹೆಬ್ಬಾಕ ಅವರಿಗೆ, ಜಿಲ್ಲಾಧ್ಯಕ್ಷರಿಗೆ ಒಂದು ಮಾತನ್ನು ಹೇಳ್ತೀನಿ. ದಯವಿಟ್ಟು ನಾವು ಏನೇನು ತಮ್ಮ ಮಾಹಿತಿ ಕೊಡ್ತೀವಿ 2-3 ದಿವಸದಲ್ಲೇ ನೀವು ಕೊಟ್ಟರೆ ನಮಗೆಲ್ಲ POSಗಳಲ್ಲಿ ಗೌಡ್ರೆ ಇವಾಗ ದುಡ್ಡಿದೆ. ಇನ್ನೊಂದು ತಿಂಗಳಾಗೋದ್ಮೇಲೆ ಖಾಲಿ ಆಯ್ತದೆ, ಮತ್ತೆ ನಾನು ಸುಳ್ಳು ಹೇಳಬೇಕಾಯ್ತದೆ. ಅದಕ್ಕೆ ದಯಮಾಡಿ ತಾವು ಇಮ್ಮಿಡಿಯೇಟಾಗಿ ಕಳಿಸ್ಕೊಡಿ. ಅಧಿಕಾರಿಗಳು ಹೇಳಿದ್ದಾರೆ, ಮಂಜುನಾಥ್ ಇವತ್ತು ನಾಳೆನೂ ನಿಮ್ಮ ಕಾಂಟ್ಯಾಕ್ಟ್ನಲ್ಲೇ ಇರ್ತಾರೆ, ನಮ್ಮ APS ಅವರು. ಇದಾಗಲಿ ಒಂದು, ಈ ಕೆಲಸ ಆದಮೇಲೆ ಬಗಾಡಿಯ ಈ ರೋಡು ಎಲ್ಲಿಂದ ಶುರು ಆಯ್ತದೆ ಅಲ್ಲಿಂದ ಪೂರ್ತಿ ಎಲ್ಲಿವರೆಗೂ ಮೊನ್ನೆ ಗುಬ್ಬಿಲ್ ಮಾಡಿದ್ದೀರಲ್ಲ ಅದೇ ರೀತಿ ಇದು ಮಾಡಿಕೊಡಿ. ಬಾಕಿ ರೋಡ್ಗಳು ಆಮೇಲೆ ನಗರಸಭೆ, ಕಾರ್ಪೊರೇಷನ್ನು, ಸರ್ಕಾರ ಇದು ಹಿಂಗೆ ಇರೋದಿಲ್ಲ ಸುರೇಶ್ ಗೌಡ್ರೆ. ಬದಲಾವಣೆ ಆಗ್ತದೆ, ಒಳ್ಳೆ ಕಾಲ ಬರ್ತದೆ. ನಾವು ಎಷ್ಟೇ ಮಾತಾಡಿದ್ರೂ ಆ ಸಿದ್ದರಾಮಯ್ಯನವ್ರಿಗೆ ಹೋಗೋದೇ ಇಲ್ಲ, ತಡಗೋದು ಇಲ್ಲ. ಚರ್ಮ ದಪ್ಪ ಆಗ್ಬಿಟ್ಟೈತೆ, ಅಲ್ಲೇನು ಇಂಜೆಕ್ಷನ್ ಕೊಟ್ಟರು ಹೋಗೋದಿಲ್ಲ ಅಂತ ಕಾಣಿಸ್ತದೆ. ಹಂಗಾಗಿರುವಾಗ ಈ ಸರ್ಕಾರಕ್ಕೆ ನಾವು ಏನು ಹೇಳೋದು ಗೊತ್ತಿಲ್ಲ. ಒಂದು ಸತ್ಯ, ಎಲ್ಲಿ ದೇಶದ ವ್ಯವಸ್ಥೆ, ಈ ದೇಶಕ್ಕೆ ತನ್ನದೇ ಆದಂಥ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿ ಚಿಂತನೆಯಲ್ಲಿ 10% ರಾಜ್ಯ ಸರ್ಕಾರ ಅಳವಡಿಸ್ಕೊಂಡಿದ್ರೆ ಶಿವಣ್ಣ ಏನೇನೋ ಆಗಿತ್ತು ನಿಮ್ಮ ಕರ್ನಾಟಕ. ಅದನ್ನು ತಗೊಳ್ಳೋಕ್ಕೆ ತಯಾರಾಗಿಲ್ಲ ಅವರು. ಅಭಿವೃದ್ಧಿ ಅಂತ ಅಂದರೆ ನಮ್ಮ ಮನೆ ಆಸ್ತಿ ಅಲ್ಲ, ಇದು ಒಂದು ಅವಕಾಶ. ಭಾರತ ಸರ್ಕಾರ ಒಂದು ದೊಡ್ಡ ಸಮುದ್ರ, ಆ ಸಮುದ್ರದಲ್ಲಿ ಯಾವ್ಯಾವ ಹಂತದಲ್ಲಿ ಎಲ್ಲೆಲ್ಲಿ ಏನೇನು ಸಿಗ್ತದೋ, ವಜ್ರ ಇದೆ, ವೈಡೂರ್ಯ ಇದೆ, ಚಿನ್ನ ಇದೆ, ಬೆಳ್ಳಿ ಇದೆ, ಬೇಕಾಗಿರೋದು ಇದೆ, ಬೇಡದೇ ಇರೋದು ಇದೆ. ಬೇಕಾಗಿರೋದನ್ನು ಪಡಿಬೇಕಾದಾಗ ಎಲ್ಲ ಒಂದು ಕಡೆ ತಾಯಿ ಹತ್ತಿರ ಹೇಗೆ ಮಗುವಿಗೆ ಹಾಲು ಕೊಡ್ತಾಳೋ ಹಾಗೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಈ ದೇಶಕ್ಕೆ, ಕರ್ನಾಟಕವು ಕೂಡ ಅಭಿವೃದ್ಧಿ ಆಗಬೇಕು ಅನ್ನೋ ಬಯಕೆಯಿಂದ ಸಾವಿರಾರು ಕೋಟಿ ರೂಪಾಯಿಗಳನ್ನು ನಾವು ಇವತ್ತು ಕೊಡ್ತಾ ಇದ್ದೀವಿ. ನಾನು ಬಂದ ಮೇಲೆ 52,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ದೀವಿ. 52,000 ಕೋಟಿ ತಾಯಿ ಭಾರತ ಸರ್ಕಾರ ನರೇಂದ್ರ ಮೋದಿಯವ್ರ ಗೌರ್ಮೆಂಟ್ನಲ್ಲಿ ಅಶ್ವಿನಿ ವೈಷ್ಣವ್ ಅವರ ಮಾರ್ಗದರ್ಶನದಲ್ಲಿ ಆದ್ದರಿಂದ ಈ ಕೆಲಸನ ಮಾಡೋಣ ಅಂತ ಹೇಳಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಇಷ್ಟೊಂದು ಜನ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ನಾನು ಋಣಿಯಾಗಿರ್ತೀನಿ, ಆಭಾರಿಯಾಗಿರ್ತೀನಿ. ಇನ್ನು 8-10 ತಿಂಗಳಲ್ಲಿ ಅಗಾಡಿಯ ಹೌದಪ್ಪ, ಉದ್ಘಾಟನೆ ಮಾಡಿಲ್ಲೋ, ತಂದೆಗೆ ಪೂಜೆ ಮಾಡಿದ್ದೀನಿ ಕಣೋ. ಲೇ ಒಂದು ನಿಮಿಷ ತಾಳಿಲಿ, ಸ್ವಲ್ಪ ತಾಳ್ರಿ, ಇಲ್ಲಿ ಸ್ವಲ್ಪ ತಾಳಿಲಿ, ಒಂದು ನಿಮಿಷ ಕುಂತ್ಕೊಡ್ರಿ, ನಾನು ಹೇಳ್ತೀನಿ. ಇವಾಗ ಹೇಳಿದ್ದೆಲ್ಲ ಎಷ್ಟು ವರ್ಷ ಆಯಿತು ಕ್ಯಾತ್ಸಂದ್ರ ರೈಲ್ವೆ. ಒಂದು ನಿಮಿಷ, ಯಾರಾದರೂ ಬಂದು ನೋಡಿದ್ರಾ? ಮತ್ತು ಅದು ನಾನೇ ಬಂದು ಅದು ಶಾಂಕ್ಷನ್ ಆಗಿರಲಿಲ್ಲ, ಬಲವಂತ ಮಾಡಿದ್ದೀವಿ. ಶುರು ಮಾಡೋದಕ್ಕೆ ನಿಮಗೇನಪ್ಪ ಅದು ಸ್ಕೈವಾಕ್ ಶುರು ಮಾಡಿಬಿಟ್ಟು ಅವನ ಕೈಯಲ್ಲಿ ಉದ್ಘಾಟನೆ ಮಾಡಿಸ್ರಿ, ಸ್ವಲ್ಪ ತಾಳಿ, ಇಲ್ಲೆಲ್ಲ ಬಿಡಬೇಡ್ರಿ ಇವೆಲ್ಲ. ಒಂದು ಕೆಲಸ, ನಾನು ತುಂಬ ಜನ ನೋಡ್ಬಿಟ್ಟಿದ್ದೀನಿ, ವಾದ ವಿವಾದ ಮಾಡಬೇಕಾದ್ರೆ ನನ್ನ ಹತ್ರ ಮಸ್ತಿಕ್ಕಿದೆ ಆಯಿತಾ. ಕ್ಯಾತ್ಸಂದ್ರ ರೈಲ್ವೆ ಸ್ಟೇಷನ್ ಎಲ್ಲಿದೆ ಅಂತ ಸೋಮಣ್ಣನೇ ಕರ್ಕೊಂಡು ಹೋಗಿದ್ದು, ಅದು ತಲೆಯಲ್ಲಿ ಇಟ್ಕೊಳ್ರಿ. ಎಷ್ಟು ದಿನ ಆಗಿತ್ತು ನಿಮ್ಮ ಫ್ಲೈಓವರ್ ನಿಂತೋಗಿ? ಯಾಕೆ ಮಾಡಿರಲಿಲ್ಲ ಇವ್ರಿಗೂ? ಮತ್ತು ಅಧಿಕಾರ ಅಲ್ಲ, ನಮ್ಮದು ಕರ್ತವ್ಯ ಇದೆ, ಅದು ತಲೆಯಲ್ಲಿ ಇಟ್ಕೋ. ಸುಮ್ಮನೆ ಯಾರಿಗೋ ಬೆಚ್ಚಕ್ಕೆ ಹೇಳಕ್ಕೆ ಮಾಡಬೇಡ ದಯವಿಟ್ಟು ಪ್ಲೀಸ್. ನಾನು ಆಮೇಲೆ ಏನಾರು ಇದ್ರು ಬಂದು ಮಾತಾಡಿ. ನೀವು ಎಷ್ಟು ವರ್ಷ ಆಗಿತ್ತು ಅದು ನಿಂತೋಗಿ? ಯಾಕೆ ಇವತ್ತು ಶುರು ಆಯಿತು? ಯಥಾ ರಾಜ ತಥಾ ಪ್ರಜೆ ಆಗಿರೋದ್ರಿಂದ ದಯಮಾಡಿ ಇನ್ಮೇಲೆ ಇದಕ್ಕೆ ನನ್ನ ಹತ್ರ ಅವಕಾಶ ಇಲ್ಲ.
ನನ್ನ ಕೈಲಿ ಏನಾಯ್ತದ ಅದು ಮಾಡೋಕ್ಕೆ ಮಾತ್ರ ನನ್ನ ಕೈಲಾಗೋದು. ನಾನು ಇಂಥದ್ದು ಮಾಡ್ತೀನಂದರೆ ನೀವು ಯಾರೇನೇ ಮಾಡಿದ್ರು ಸಾರ್ವಜನಿಕವಾಗಿ ಅನುಕೂಲ ಆಯ್ತದೆ, ಬಡವ್ರಿಗೆ ಅನುಕೂಲ ಆಯ್ತದೆ, ಧ್ವನಿ ಇಲ್ದವ್ರಿಗೆ ಅನುಕೂಲ ಆಯ್ತದೆ. ಯಾರು ಮಾಡಬೇಡ ಅಂದ್ರೂ ಮಾಡ್ತೀವಿ. ಯಾಕಂತ ಅಂದರೆ ನನಗೋಸ್ಕರ ಅಲ್ಲ, ನೀವು ಕೊಟ್ಟಿದ್ದೀರಲ್ಲ ಓಟು, ಆ ಓಟಿನ ಋಣಕ್ಕೋಸ್ಕರವಾಗಿ ಆ ಕೆಲಸವನ್ನು ಮಾಡೋಣ ಅನ್ನೋ ಮಾತನ್ನು ಹೇಳಿ, ಬಗಾಡಿಯ ನಾನು ನೆಕ್ಸ್ಟ್ ಬಂದಾಗ ಅಲ್ಲಿ ಬರ್ತೀನಿ. ಅದ್ಯಾವುದೋ ಬಾತ್ರೂಮ್ ಸರಿ ಇಲ್ಲ ಅಂತ ಕಾತರಕ್ಕೆ ಅವ್ರಿ. ಇವಾಗೇ ನೀವು ನಾನು ಬರೋಕ್ಕೆ ಮುಂಚೆ ನಾಳೆ ಬರ್ತಾಯಿದ್ದೀನಿ. ಮತ್ತೆ ನಾನು ನಾಳೆ ಸ್ಪಿಕ್ನಲ್ಲಿ ತಿಪ್ಟೂರ್ಗೆ ಹೋಗ್ತಾ ಇದ್ದೀನಿ. ತಿಪ್ಟೂರಿನಲ್ಲಿ ಒಂದು ಶಾರದಾ ನಗರ ಅಂತ 50 ವರ್ಷದಿಂದ ಒಂದು ಮೇಲ್ಸೇತುವೆ ಮಾಡೋಕ್ಕಾಗಿರಲಿಲ್ಲ. ಮೇಲ್ಸೇತುವೆ ಮಾಡೋಕ್ಕಾಗಿರಲಿಲ್ಲ. ಹೋಗಿ ನೋಡ್ಕೊಬ. ಇವತ್ತು ಸುರೇಶ್ ಗೌಡ್ರು ಬಿಡು ಲಾಟ್ರಿ ಅದು. ಸುರೇಶ್ ಗೌಡ್ನ ಕೆಲಸಗಳು ಹೆಂಗಾಯ್ತಾ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇವೆಲ್ಲ ಸುಲಭದ ಕೆಲಸ ಅಲ್ಲ. ಭಾರತ ಸರ್ಕಾರ ಒಂದೊಂದು ರೂಪಾಯಿ ಕೂಡ ಅಕೌಂಟಬಿಲಿಟಿ. ಇವೇನು ನಾವು ಮಾಡ್ತಾ ಇದ್ದೀವಿ, ರಾಜ್ಯ ಸರ್ಕಾರದ 1 ರೂಪಾಯಿ ಕೂಡ ಇಲ್ಲ. ಇದೆಲ್ಲವೂ ಕೂಡ ಭಾರತ ಸರ್ಕಾರದ ನರೇಂದ್ರ ಮೋದಿಯವರ ಸರ್ಕಾರದ್ದು. ಇದನ್ನು ಒಟ್ಟಿಗೆ ಸೇರ್ಕೊಂಡು ಇವೆಲ್ಲ ಸೇರ್ಕೊಂಡು ಮಾಡಬೇಕಾಯ್ತದೆ. ನೀವು ಅಲ್ಲಿ ಹೋಗ್ಬೇಕು, ಮಾತಾಡಬೇಕು. ಮಾಡಲಿಲ್ಲ ಅಂದರೆ ರಾತ್ರಿ ನನಗೆ ಯಾರೋ 1 ಗಂಟೆ 4 ಗಂಟೆ 3 ನಿಮಿಷಕ್ಕೆ ಫೋನ್ ಮಾಡಿದ್ದ. ಎಲ್ಲೇ ಇದೆಯಾ ಅಂದರೆ, ಕಾತಿರ್ಕಿವ್ರೆ ನಿಮ್ಮ ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ ಬೆಂಗಳೂರಿನಲ್ಲಿ, ನಾನು ಬಾತ್ರೂಮ್ಗೆ ಹೋಗಿದ್ರೆ 10 ರೂಪಾಯಿ ಕೇಳ್ತಾನೆ ಇಲ್ಲಿ ಎಂದ. ಅಲ್ಲ, ಪ್ರಾಮಾಣಿಕವಾಗಿ ನಿಮ್ಮ ನಂಬರ್ ಕೊಡ್ತೀನಿ ಸುರೇಶ, ಇದು ಮಂಜು, ನನ್ನ ಬೇರೆ 4 ಗಂಟೆ ಫೋನ್ ನಂಬರ್ ತೊಗೊಂಡು ಕೊಡಪ್ಪ ಅವ್ರಿಗೆ. ಯಾವ್ರೇ ನೀನು ಅಂದ್ರೆ ನಾನು ಮಂಡ್ಯದವನು ಸರ್, ಬಂದೆ ಇಲ್ಲಿ ಬಾತ್ರೂಮ್ಗೆ ಹೋಗಿದೆ 10 ರೂಪಾಯಿ ಕೇಳಿದ್ರು, ಕೊಡೋನು ಯಾರು ದೊಡ್ಡ ಮನುಷ್ಯ ಅಂತ ಅಂತಾನೆ ಓಡ್ತಾನಂತೆ ಅವನು. ಜನ ಆ ಮಟ್ಟಕ್ಕೆ ಈಗಾಗಲೇ ಅವೇರ್ನೆಸ್ ಬಂದಿದೆ. ಏನಪ್ಪ ಅವೇರ್ನೆಸ್ ಬಂದಿದೆ. ಎಲ್ಲ ಒಂದು ಕಡೆ ಮೊನ್ನೆ ಕಳ್ತನ ಆಯಿತು. ರಾತ್ರಿ 1:15 ಗಂಟೆಗೆ ನನಗೆ ಫೋನ್ ಮಾಡ್ತಾರೆ, ರಾಯಚೂರು ರೈಲ್ವೆ ಸ್ಟೇಷನಲ್ಲಿ ಹಿಂಗೆ ಕಳ್ತನ ಆಯಿತು ಅಂತ. 10 ನಿಮಿಷಕ್ಕೆ ಮೆಸೇಜ್ ಸಿಕ್ತು, ಇನ್ನೊಂದು ಸ್ಟೇಷನ್ಗೆ ಹೋಗಿ ಇಳಿಯೋತೊಳಗಡೆ ಆ ಕಳ್ಳನ್ನು ಹಿಡ್ದಾಕಿದ್ರು. ಇವೆಲ್ಲ ಒಂದೊಂದೇ ಆಗ್ತವೆ. ನಾನೇನು ದೇವರಲ್ಲ, ನಾನು ನಿಮ್ಮಂಗೆ ಮನುಷ್ಯ. ಆದರೆ ಎಲ್ಲ ಒಂದು ಕಡೆ ಅನುಭವ ಯಾರ ಮನೆ ಸೊತ್ತು ಅಲ್ಲ. ಮನೆ ಹೃದಯ ಶ್ರೀಮಂತಿಗೆ ಮಾಡಬೇಕು ಅನ್ನೋ ಛಲ ಇದು ಯಾರಿಗೂ ಎಲ್ಲರಿಗೂ ಸಿಗೋದಿಲ್ಲ. ಸಿಗ್ತದ ಬೈರಣ್ಣ? ಆಗಿರೋದ್ರಿಂದ ಒಳ್ಳೆ ಕೆಲಸ ಆಗ್ತದೆ. ಎಷ್ಟು ಸಾಧ್ಯನೂ ಉಪಯೋಗಿಸ್ಕೊಡ್ರಿ. ನಾನು ಇದನ್ನು ಪೂರ್ತಿ ಇಂದ್ರಲೋಕ ಚಂದ್ರಲೋಕ ಮಾಡ್ತೀನಿ ಅನ್ನಲಿಲ್ಲ. ಮಿನಿಮಮ್ ಆಗಿ ಏನು ಸವಲತ್ತು ಇದೆಯೋ ಇದು ಅವಶ್ಯಕತೆ ಇತ್ತು. 20 ವರ್ಷದಿಂದ 30 ವರ್ಷದಿಂದ ಮಾಡಿದರೆ ಅಯ್ಯಪ್ಪ ಯಾರು ಪರಮೇಶ್ವರಪ್ಪ ನನ್ನ ಹತ್ರ ಬಯಸ್ಕೊಳ್ಳೋದೇ ಇರಲಿಲ್ಲ. ನಾನು ಯಾವ ಊರಿನಲ್ಲಿ ಹೋಗಲಿ ಒಂದು ಟವಲ್ ಹಾಕೊಂಡು ಸಾರ್ ಅಂತಾರೆ, ಸಿದ್ಧಗಂಗೆ ಮಠ ಅಂತಾರೆ. ನಾನೇನು ಮಾಡಿದೆ, ಅಪ್ಪ ಪದೇ ಪದೇ ಮಠ ಅನ್ಬೇಡೋ ನಿಮ್ಮ ಮನೆ ಕಾನಾಗ, ನೀನು ಕೈ ಮುಗಿತೀನಿ ಬಿಟ್ಬಿಡೋ ಅಂತ ಅಂದೆ. ಇವತ್ತು ಅದರಿಂದ ಅವ್ರಿಗೆ ಫಲ ಆಗಿರ್ಬೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ನನ್ನ ಕರ್ತವ್ಯ, ನಂಬಿಕೆ. ಅದಕ್ಕೆ ನಾವು ಕಾರಣರಾಗಿದ್ದೀವಿ ಅಂತ ಮಾತನ್ನು ಹೇಳಿ, ಇದು ತಕ್ಷಣವೇ ಬಗಾಡಿಯ ಇದನ್ನು ಎಷ್ಟು ದಿನ ಮುಗಿಸ್ತೀರಿ? ಯಾರು ಕಾಂಟ್ರಾಕ್ಟ್ರು? ಯಾರಪ್ಪ ಅವನು? ಮೈದಾಳ ಮಾಡೋದು. ನೀನೇನೇ? ನಿಮ್ಮ ಮನೆ ಒಳಗೆ ಎಷ್ಟೊಂದು ತಗೋತಾನಪ್ಪ ಇವನು. ನಿನ್ನ ಜೊತೆಲೆ ತಾನೇ ನಮ್ಮ ಪ್ರವೀಣ್ ಶೆಟ್ಟಿ ಇರೋದು, ಕನ್ನಡ ಚಳವಳಿ ಅವರಲ್ವಾ? ಕಿತ್ತನೆ ಟೈಮ್ ಲೆಗ್ತಾ है 6 ಮಂತ್ಸ್ ಕಂಪ್ಲೀಟ್ ಮಾಡ್ತೀಯಾ? ಕನ್ನಡ ಕಲ್ತ್ಕೊಂಡಷ್ಟು. मैदान आपका था? मैदान कंप्लीट हो गया? पिलर्स कंप्लीट हो गया, डालिया सभी बेड ब्लॉक बना। हाँ, कितने दिन लगता है? 6-7 महीने में। 7 महीने नहीं, दिसंबर को मैं इधर आना चाहिए, रोड में जाना चाहिए। बड़ा साहब का लाइक आ रही, बड़ा साहब को कंप्लीट 20 क्या है, एक ही दिन में इनाग्रेशन कर रही। आरओबी का मैं पूछने का, ये भी 6 महीने में कंप्लीट कीजिए। अभी जल्दी हुआ तो कीजिए, वो भी चौड़ा एक करना चाहिए। बाद में क्वालिटी में नो कॉम्प्रोमाइज है। प्लीज प्लीज ಎಲ್ಲರಿಗೂ ನಮಸ್ಕಾರ. ಯಾವುದೇ ರೈಲ್ವೆ ಯೋಜನೆಗಳು ಜನಸಾಮಾನ್ಯರನ್ನ ತಲುಪೋದು ಅಷ್ಟು ಸುಲಭದ ಮಾತಲ್ಲ. ಅಂತ ಸುಲಭವಲ್ಲದ ಕೆಲಸವನ್ನ ತಮ್ಮ ಕಾರ್ಯಕ್ಷಮತೆಯ ಮೂಲಕ ರೈಲ್ವೆ ಯೋಜನೆಗಳಾಗಿರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಅಥವಾ ಇನ್ನು ರಸ್ತೆ ಕಾಮಗಾರಿಯ ವ್ಯವಸ್ಥೆಗಳಾಗಿ ಈ ಥರ 10 ಸಾವಿರಾರು ಯೋಜನೆಗಳನ್ನು ತುಮಕೂರಿನ ಸಮಸ್ತ ಜನತೆಗೆ ಅರ್ಪಿಸಿರುವಂತಹ ಸನ್ಮಾನ್ಯ ಶ್ರೀ ವಿ ಸೋಮಣ್ಣ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಪ್ರಮುಖವಾದಂತಹ ಘಟ್ಟ ಸರ್ ಈ ಒಂದು ಸಂದರ್ಭದಲ್ಲಿ ನಾವು ಒಬ್ಬರನ್ನು ನೆನೆಸ್ಕೊಳ್ಬೇಕಾಗುತ್ತೆ.
ಹಕ್ಕುತ್ತಾಯ ಬಸವರಾಜ್ ಅವರು, ಯಾಕೆಂದ್ರೆ ಅವರು ಶಾಸಕ ನಮ್ಮ ಮಾನ್ಯ ಮಂತ್ರಿಗಳನ್ನ ಭೇಟಿ ಮಾಡ್ಲಿಕ್ಕೆ ಅವರಿಂದ ನಮಗೆ ಬಹಳ ಸಹಕಾರ ಆಗಿದೆ. ಅವ್ರಿಗೆ ನಾವು ಧನ್ಯವಾದಗಳು ಹೇಳ್ತೀನಿ. ಕಾರ್ಯಕ್ರಮದ ಬಹಳ ಮುಖ್ಯವಾದಂತಹ ಘಟ್ಟ. ಇಂದಿನ 2 ಮಹತ್ವವಾದಂತಹ ಯೋಜನೆಗಳನ್ನ ತುಮಕೂರಿನ ಜನತೆಗೆ ಸನ್ಮಾನ್ಯ ಶ್ರೀ ವಿ ಸೋಮಣ್ಣ ಸರ್ ಅವರ ಅಮೃತ ಹಸ್ತದೊಂದಿಗೆ ಸಮರ್ಪಿಸುತ್ತಿದ್ದಾರೆ. ಅದರಲ್ಲಿ ಮೊದಲನೆಯದಾಗಿ ಮಾರುತಿ ನಗರದಲ್ಲಿ ಒಂದು ಪಾದಚಾರಿಗಳ ಸಬ್ವೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಹಾಗೂ ಶಿಲಾನ್ಯಾಸ, ಹಾಗೂ ಕ್ಯಾತ್ಸಂದ್ರ ನಿಲ್ದಾಣದ ಬಳಿಯ ಹಳೆಯ ಲೆವೆಲ್ ಕ್ರಾಸಿಂಗ್ ಗೇಟ್ ಸಂಖ್ಯೆ 36ರ ಬದಲಿಗೆ ಒಂದು ಪಾದಚಾರಿಗಳ ಸಭೆ ನಿರ್ಮಾಣದ ಒಂದು ಶಂಕುಸ್ಥಾಪನೆ ಹಾಗೂ ಶಿಲಾನ್ಯಾಸದ ಕಾರ್ಯಕ್ರಮ. ಈ 2 ಮಹೋನ್ನತವಾದಂತಹ ಕಾಮಗಾರಿಗೆ ಚಾಲನೆಯನ್ನ ನೀಡುತ್ತಿರುವಂತಹ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ನಾಯಕರು, ಪ್ರಸ್ತುತ ಭಾರತ ಸರ್ಕಾರದ ರೈಲ್ವೆ ಸಚಿವಾಲಯ ಹಾಗೂ ಜಲಶಕ್ತಿ ಸಚಿವಾಲಯದ ರಾಜ್ಯ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ವಿ ಸೋಮಣ್ಣ ಸರ್ ಅವರಿಗೆ ಸಮಸ್ತ ತುಮಕೂರಿನ ಜನತೆಯ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸೋಣ. ಈಗ ಬಸವೇಶ್ವರ ಬಡಾವಣೆಯ ಬಸವಪಟ್ಟಣದ ಸೇವಾ ಸಮಿತಿಯ ಆ ಒಂದು ಪರವಾಗಿ ಮಾನ್ಯ ಸಚಿವರಿಗೆ ನಮ್ಮ ಸನ್ಮಾನ್ಯ ವಿ ಸೋಮಣ್ಣ ಸರ್ ಅವರಿಗೆ ಒಂದು ಗೌರವ ಸಮರ್ಪಣೆ.
ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಿದಂತಹ ಗೌರವಾನ್ವಿತ ಗಣ್ಯರು ಹಾಗೂ ಗೌರವಾನ್ವಿತ ಅತಿಥಿಗಳಿಗೂ ಹಾಗೂ